ಯೋ ಗೈಸ್, ಇವತ್ತು ನಾವು 2010ರಲ್ಲಿ ರಿಲೀಸ್ ಆಗಿದ್ದ 16 ವಿಶಸ್ ಅನ್ನುವ ಒಂದು ಸೂಪರ್ ಆಗಿರುವ ಮೂವಿಯನ್ನೇ ನೋಡ್ತಿದೀವಿ. ಈ ಮೂವಿಯಲ್ಲಿ ಬರುವ ಒಬ್ಬಳು ಹುಡುಗಿಗೆ ತುಂಬಾನೇ ವಿಚಿತ್ರ ಆಸೆಗಳೆಲ್ಲ ಬರ್ತಿರುತ್ತೆ. ಸೊ ಹುಡುಗಿಗೆ ಬರುವ ಆಸೆ ಬಗ್ಗೆ ಎಲ್ಲ ಅವಳ ಬರ್ತ್ಡೇ ದಿನ ಬರ್ದಿರ್ತಿರ್ತಾಳೆ. ತನಗೆ 16 ವಯಸ್ಸು ಆಗ್ಬೇಕಾದ್ರೆ ಇವು ಎಲ್ಲವೇ ನೆರವೇರ್ಬೇಕು ಅಂತ ಬರ್ದಿರ್ತಾಳೆ. ಸೊ ನಮ್ಮ ಹುಡುಗಿ ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಅವಳ 16ನೇ ಏಜ್ಗೆ ಒಂದು ಏಂಜಲ್ ಬಂದು ಆ ಹುಡುಗಿ ಕೇಳ್ಕೊಂಡಿರೋ ರೀತಿ, ಆ ಹುಡುಗಿ ಬರ್ದಿಟ್ಟಿರೋ ರೀತಿ ಎಲ್ಲಾ ವಿಷಯವನ್ನು ನೆರವೇರಿಸ್ಕೊಡುತ್ತೆ. ಆದ್ರೆ ಆಮೇಲೆನೆ ಆ ಹುಡುಗಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವಳು ಕೇಳಿರೋದು ವರ ಇಲ್ಲ, ಅದೊಂದು ಶಾಪ ಅಂತ. ಸೊ ಆ ಹುಡುಗಿ ಯಾವ ವಿಷಯಕ್ಕೆಲ್ಲ ಆಸೆ ಪಟ್ಲು, ಅದರಿಂದ ಏನೆಲ್ಲ ಅನುಭವಿಸಿದ್ಲು, ಏನು ಕಷ್ಟಗಳು ಬಂತು ಅನ್ನೋದನ್ನ ನಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೇಳಿರುವ ಕಥೆನೆ 16 ವಿಶಸ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಮೂವಿಯ ಹೀರೋಯಿನ್ ಆದ ಅಬಿಗೈಲ್ ಅನ್ನ ನಮಗೆ ತೋರಿಸ್ತಾರೆ. ಶಾರ್ಟ್ ಆಗಿ ಅಭಿ ಅಂತ ಕರೆಯೋಣ. ಇವಳಿಗೆ ಇವತ್ತಿನ ದಿನ 16ನೇ ಹುಡುಗ ಹಬ್ಬ. ಸೊ ಹುಡುಗಿ ತುಂಬಾನೇ ಖುಷಿಯಾಗಿ ಎದ್ದೇಳ್ತಾಳೆ. ಎದ್ದಿದ್ದ ತಕ್ಷಣವೇ ಅವಳಿಗೆ ಒಂದು ಸೆಲೆಬ್ರಿಟಿ ಹುಡುಗನ ಇಷ್ಟ. ಸೊ ಅವನ ಫೋಟೋವನ್ನ ಅವಳ ರೂಮ್ ಅಲ್ಲಿ ಅಂಟಿಸಿರ್ತಾಳೆ. ಸೊ ಆ ಹುಡುಗನ ಫೋಟೋಗೆ ಒಂದು ಕಿಸನ ಮಾಡ್ಬಿಟ್ಟು ಕೈಯಲ್ಲೂ ಒಂದು ಫೋಟೋವನ್ನು ಹಿಡ್ತಿರ್ತಾಳೆ. ಈ ಹುಡುಗನೇ ನಮ್ಮ ಹೀರೋಯಿನ ಡ್ರೀಮ್ ಬಾಯ್. ಅವಳ ಜೊತೆಗೆ ಅವಳ ಕ್ಲಾಸ್ ಅಲ್ಲೇ ಓದ್ತಾ ಇರುವ ಹುಡುಗನೇ. ಸೊ ಹುಡುಗನ ಫೋಟೋಗೆ ಚ್ಯೂವಿಂಗ್ ಅನ್ನ ಹಾಕಿ ಗೋಡೆಗೆ ಅಂಟಿಸ್ಬಿಟ್ಟು ಈ ಹುಡುಗಿ ವರ್ಷ ತನ್ನ ಬರ್ಡೇ ದಿನ ತನ್ನ 16ನೇ ವಯಸ್ಸಿನಲ್ಲಿ ಇಂಥದ್ದೆಲ್ಲ ನಡಿಬೇಕು ಅಂತ ತುಂಬಾನೇ ವಿಶ್ಗಳನ್ನ ಬರ್ದಿಟ್ಟಿರ್ತಾಳೆ. ಅದ್ರ ಜೊತೆಗೆ ಸೇರಿ ಅವಳ 16ನೇ ವಿಷಯ ಏನು ಅಂದ್ರೆ ಈ ಹುಡುಗ ನನಗೆ ಹೇಗಾದ್ರೂ ಸಿಗ್ಬೇಕು ಅಂತ ಹೇಳಿ ಆ ಹುಡುಗನ ಫೋಟೋವನ್ನ 16ನೇ ವಿಷಯಗೆ ಅಂಟಿಸಿಡ್ತಾಳೆ. ಆ ಸಮಯದಲ್ಲಿ ಅವಳ ಅಪ್ಪ ಅಮ್ಮ, ಹುಡುಗಿಗೆ ಒಬ್ಬ ತಮ್ಮ ಕೂಡ ಇರ್ತಾನೆ. ಸೊ ಮೂವರು ಒಟ್ಟಿಗೆ ಸೇರ್ಕೊಂಡು ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾರೆ. ಇದನ್ನು ನೋಡಿ ಹುಡುಗಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ, ಏನು ಅಂತ ಗೊತ್ತಾಗ್ತಿಲ್ಲ. ಅವರ ಅಪ್ಪ ಅದನ್ನ ಒಂದು ಫೋಟೋ ತಗೊಂಡು ತೋರಿಸ್ತಾರೆ. ಅದನ್ನು ನೋಡಿದ ಹುಡುಗಿ ಚೆನ್ನಾಗೇ ಇಲ್ಲ ಅಂತ ಹೇಳ್ತಾಳೆ. ಸರಿಮಾ, ನಿನಗೆ ಏನು ತಾನೇ ವಿಷಯ, ನಿನ್ನ ಆಸೆ ಏನು, ಅದನ್ನ ಅಮ್ಮನ ಹತ್ರ ಹೇಳು ಅಂತ ಅಮ್ಮ ಕೇಳ್ತಾರೆ. ಅದಕ್ಕೆ ಹುಡುಗಿ, ಫಸ್ಟ್ ನೀವು ನನ್ನ ರೂಮ್ ಅನ್ನ ಬಿಟ್ಟು ಹೊರಗಡೆ ಹೋಗಿ, ಅದೇನೇ ನನ್ನ ಆಸೆ, ನಾನು ಇವಾಗ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ದೀನಿ, ನನಗೆ 16 ವರ್ಷ ಆಗ್ಬಿಟ್ಟಿದೆ, ಇನ್ ಮುಂದೆ ನನ್ನ ರೂಮ್ ಕಡೆಗೆ ನೀವು ಬರ್ಬೇಕು ಅಂದ್ರೆ ಡೋರ್ ಅನ್ನ ನಾಕ್ ಮಾಡ್ಕೊಂಡ್ ಬನ್ನಿ ಅಂತ ಬೈದು ಎಲ್ಲರನ್ನು ಹೊರಗಡೆ ಕಳಿಸ್ಬಿಡ್ತಾಳೆ. ಪೇರೆಂಟ್ಸ್ ಗೆ ಏನೂ ಅರ್ಥ ಆಗ್ತಿಲ್ಲ, ಏನಾಯ್ತು ನಮ್ಮ ಹುಡುಗಿಗೆ ಅಂತ ಬೇಜಾರಾಗ್ತಿರ್ತಾರೆ. ಹಾಗೆ ಅಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಜೇನು ಹುಳುಗಳೆಲ್ಲ ಮನೆ ಒಳಗಡೆ ನುಗ್ಬಿಟ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಕಂಪನಿ ಇರುತ್ತೆ. ಸೊ ಆ ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಳು ಹುಡುಗಿ ಆ ಏರಿಯಾಗೆ ಬಂದು ಅಲ್ಲಲ್ಲಿ ನೋಟಿಸ್ ಅನ್ನ ಇಟ್ಬಿಟ್ಟು ಹೋಗ್ತಾಳೆ ಎಲ್ಲಾ ಮನೆ ಮುಂದೇನು, ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಈ ಹುಡುಗಿನೇ ನಮ್ಮ ಏಂಜಲ್. ಈ ಕಡೆ ನಮ್ಮ ಹೀರೋಯಿನ್ ಅವಳ ರೂಮ್ ಅಲ್ಲಿ ಇರಬೇಕಾದ್ರೆ ಅವಳ ತಮ್ಮ ಅವಳಿಗೆ ತಿನ್ನೋದಕ್ಕಾಗಿ ಬ್ರೇಕ್ಫಾಸ್ಟ್ ಅನ್ನ ತಂದು ಕೊಡ್ತಾನೆ. ತಗೊಂಡ್ ಬಂದು ಟೇಬಲ್ ಮೇಲೆ ಇಟ್ಬಿಟ್ಟು, ಅಕ್ಕ ನಿನಗಾಗಿ ನಾನು ಬರ್ಡೇ ವಿಶ್ ಮಾಡಿ ಒಂದು ಹಾಡನ್ನ ಹಾಡ್ಲಾ ಅಂತ ಹೇಳ್ಬಿಟ್ಟು ಅವನ ಕೈಯಲ್ಲಿ ಒಂದು ಗೊಂಬೆ ಗಿಟಾರ್ ಇರುತ್ತೆ, ಅದನ್ನ ಬಾರಿಸ್ತೀನಿ ಅಂತ ಹೇಳ್ಬಿಟ್ಟು ಹುಡುಗ ಬಾರಿಸಿದ್ರಲ್ಲಿ ಅಲ್ಲಿ ಪಕ್ಕದಲ್ಲಿ ಇದ್ದಿದ್ದ ಬಾಕ್ಸ್ ನ ಕೆಳಗಡೆ ತಳ್ಬಿಡ್ತಾನೆ. ಕೆಳಗಡೆ ಬಿದ್ದಿದ್ದ ಬಾಕ್ಸ್ ಅಲ್ಲಿ ನಮ್ಮ ಹುಡುಗಿ ಸ್ವಲ್ಪ ಹಣವನ್ನ ಇಟ್ಟಿರ್ತಾಳೆ. ಅದನ್ನು ನೋಡಿದ ತಮ್ಮ ಹುಡುಗ, ಅಕ್ಕ ಹಣವನ್ನ ನನಗೆ ಕೊಡೋದಕ್ಕೆ ಆಗುತ್ತಾ, ನಾನು ನಿಜವಾದ ಗಿಟಾರ್ ಅನ್ನ ತಗೊಂಡು ಮ್ಯೂಸಿಕ್ ಪ್ಲೇ ಮಾಡ್ತೀನಿ ಅಂತ ಕೇಳ್ಬೇಕಾದ್ರೆ, ಇದು ನನ್ನ 16ನೇ ವರ್ಷದ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಪಾರ್ಟಿ ಮಾಡೋದಕ್ಕಾಗಿ ಸೇರಿಸಿಟ್ಟಿರುವ ಹಣ ಅಂತ ಹುಡುಗಿ ಹೇಳ್ತಿರ್ತಾಳೆ. ಆವಾಗ ತಮ್ಮ ಹುಡುಗ ಹಾಗೆ ಆಟ ಆಡ್ಕೊಂಡೆ ನಮ್ಮ ಹುಡುಗಿ ಅವಳ ವಿಶ್ಗಳನ್ನ ಬರ್ದಿಟ್ಟಿರ್ತಾಳೆ ಅಲ್ವಾ, ಡೋರ್ ಅನ್ನು ಓಪನ್ ಮಾಡಿ ಆ ವಿಶ್ಗಳನ್ನ ನೋಡ್ಬಿಡ್ತಾನೆ. ಅಷ್ಟೇ, ಅವಳ ವಿಷಯನ ನೋಡ್ಬಿಟ್ಟು ತುಂಬಾನೇ ಕಿಂಡಲ್ ಮಾಡ್ತಾನೆ. ಏನೇ ನಿನ್ನ ಆಸೆಗಳು, ಏನೇ ನಿನ್ನ ಕತೆ ಅಂತ ಹುಡುಗ ತುಂಬಾನೇ ಜೋರಾಗಿ ಅವಳನ್ನ ಕಿಂಡಲ್ ಮಾಡ್ತಿರ್ಬೇಕಾದ್ರೆ, ಅದು ನನ್ನ ಪ್ರೈವಸಿ, ಅದನ್ನೆಲ್ಲ ನೀನು ಓಪನ್ ಮಾಡ್ಬೇಡ ಅಂತ ತಮ್ಮನಿಗೆ ಸರಿಯಾಗಿ ಬೈದ್ ಬಿಡ್ತಾಳೆ ಅಕ್ಕ. ನಂತರ ಹಾಗೆ ಇಬ್ಬರವೇ ಮಾತಾಡ್ಕೊಂಡು ವಿಂಡೋ ಇಂದ ಹೊರಗಡೆ ನೋಡ್ಬೇಕಾದ್ರೆ ಕ್ರಿಸ್ಟಿ ಅಂತ ಪಕ್ಕದ ಮನೆ ಹುಡುಗಿಯನ್ನ ನಮಗೆ ತೋರಿಸ್ತಾರೆ. ಈ ಹುಡುಗಿಗೂ ನಮ್ಮ ಹೀರೋಯಿನ್ಗೂ ಯಾವಾಗ್ಲೂ ಆಗ್ ಬರೋದೇ ಇಲ್ಲ, ಏನು ಕಾರಣ ಅಂತ ಕೂಡ ನಮ್ಮ ಹೀರೋಯಿನ್ಗೆ ಇನ್ನವೇ ಗೊತ್ತಿಲ್ಲ. ಇವನ್ ಆ ಹುಡುಗಿಗೂ ಕೂಡ ಇವತ್ತೇನೆ ಬರ್ತಡೆ, ಆದ್ರಿಂದ ಅವ್ರ ಅಪ್ಪ ಅಮ್ಮ ಅವಳಿಗೆ ಒಂದು ಕಾರನ್ನ ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡಿ ಗಿಫ್ಟ್ ಮಾಡ್ತಾರೆ. ಅದನ್ನು ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಹೊಟ್ಟೆ ಹೊರಕುತ್ತಿರ್ತಾಳೆ. ಇದನ್ನೆಲ್ಲ ಗಮನಿಸಿದ ತಮ್ಮ ಹುಡುಗ ಇನ್ನವೇ ಜೋರಾಗಿ ಅಕ್ಕನನ್ನ ಕಿಂಡಲ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇದ್ರು ನಮ್ಮ ಹೀರೋಯಿನ್ ಇದ್ರ ಬಗ್ಗೆ ಎಲ್ಲ ಕೇರ್ ಮಾಡದೆ ಅದನ್ನ ತಲೆಗೆ ಹಾಕೊಳ್ದೆ, ಇವತ್ತು ನಮ್ಮ ಬರ್ತ್ಡೇ, ನಾವು ಸ್ಪೆಷಲ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗೋಣ ಅಂತ ಖುಷಿಯಿಂದ ಹೊಸ ಡ್ರೆಸ್ ಅನ್ನು ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವರ ಮನೆ ಒಳಗಡೆ ಜೇನು ಹುಳುಗಳೆಲ್ಲ ನುಗ್ತಿರುತ್ತೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್, ಅಯ್ಯೋ ಜೇನು ಹುಳ ಅಂತ ಕಿರ್ಚ್ಕೊಂಡೆ ಓಡಿ ಹೊರಗಡೆ ಬರ್ತಾಳೆ. ನೋಡಿ, ಇಡೀ ಫ್ಯಾಮಿಲಿನೂ ಅದೇ ರೀತಿ ಹೊರಗಡೆ ಬಂದ್ಬಿಡುತ್ತೆ. ಆ ಸಮಯದಲ್ಲಿ ನಮ್ಮ ಏಂಜಲ್ ಹುಡುಗಿ ಇರ್ತಿದ್ದಾಳಲ್ಲ, ಅವಳು ನಮ್ಮ ಹೀರೋಯಿನ್ ಅವಳ ಮನೆ ಒಳಗಡೆ ಹೋಗಿ ಚೆಕ್ ಮಾಡ್ಬಿಟ್ಟು ಮತ್ತೆ ಹೊರಗಡೆ ಬಂದು, ನಿಮ್ಮ ಮನೆ ಒಳಗಡೆ ಇರ್ತಾ ಇರುವ ಜೇನುಗಳನ್ನ ನಾವು ಓಡಿಸೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ 16 ವರ್ಷಗಳಾಗಿ ಅದು ಗೂಡ್ ಕಟ್ಟಿ ನಿಮ್ಮ ಮನೆಯಲ್ಲಿ ಸೆಟ್ಲ್ ಆಗ್ಬಿಟ್ಟಿದೆ. ಸೊ ಅದಾಗಿದ್ದು ಅದೇ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ದಿನ ಆಗುತ್ತೆ, ನಮ್ಮಿಂದ ಇದನ್ನ ಮಾತ್ರವೇ ಕಾಪಾಡೋದಕ್ಕೆ ಆಯ್ತು ಅಂತ ಹೇಳಿ ನಮ್ಮ ಹೀರೋಯಿನ್ ಅವಳ ವಿಶ್ಗಳನ್ನೆಲ್ಲ ಒಂದು ಚಾರ್ಟ್ ಅಲ್ಲಿ ಬರ್ದಿಟ್ಟಿದ್ದಾಳೆ ಅಲ್ವಾ, ಅದನ್ನ ಮಾತ್ರ ತಂದು ಕೊಡ್ತಾಳೆ. ನಮ್ಮ ಹೀರೋಯಿನ್ಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಆ ಚಾರ್ಟ್ ಅನ್ನು ತಗೊಂಡು ಇಟ್ಕೊತಾಳೆ. ಇವತ್ತು ನನ್ನ ಬರ್ತ್ಡೇ, ನಾನು ಸ್ನಾನ ಕೂಡ ಮಾಡದೆ ಹಾಗೆ ಸ್ಕೂಲ್ಗೆ ಹೋಗ್ಬೇಕಾ ಅಂತ ಹುಡುಗಿ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ, ಆವಾಗ ನಮ್ಮ ಹೀರೋಯಿನ್ ಅವಳ ತಮ್ಮ ಆ ಕ್ರಿಸ್ಟಿ ಹುಡುಗಿ ಕಾರನ್ನು ತಗೊಂಡ್ ಬರ್ಬೇಕಾದ್ರೆ ಅವಳ ಜೊತೆ ಸೇರಿ ಅವಳ ಕಾರಿಗೆ ಹತ್ತಿ ಅಲ್ಲಿಂದ ಹೊರಟು ಬಿಡ್ತಾನೆ ಸ್ಕೂಲ್ಗೆ. ನಮ್ಮ ಹೀರೋಯಿನ್ ಹಾಗೆ ಅಪ್ಸೆಟ್ ಆಗಿ ಸ್ಕೂಲ್ಗೆ ನಡೆದು ರೋಡ್ ಅಲ್ಲಿ ಹೋಗ್ತಿರ್ತಾಳೆ. ಏನಿದು ನಮ್ಮ ಲೈಫ್ ಅಂತ ಫೀಲ್ ಮಾಡಿ ನಮ್ಮ ಹುಡುಗಿ ಹೋಗ್ತಾನೆ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾನೆ, ಜೈ ಅಂತ. ಸೊ ಹುಡುಗ ಒಂದು ಜಾಕೆಟ್ ಅನ್ನು ತಂದು ನಮ್ಮ ಹೀರೋಯಿನ್ಗೆ
ಹಾಕಿ ಕೊಡ್ತಾನೆ, ಇದನ್ನ ಹಾಕು ಅಂತ ಹೇಳಿ. ಅದೇ ಜಾಕೆಟ್ ಒಳಗಡೆ ನಮ್ಮ ಹುಡುಗಿ ಕೈಯನ್ನು ಬಿಟ್ಟು ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಗಿಫ್ಟ್ ಇರ್ತಿದೆ. ಏನು ಇದು ಗಿಫ್ಟ್ ಅಂತ ಹುಡುಗಿ ಕೇಳ್ಬೇಕಾದ್ರೆ ಹ್ಯಾಪಿ ಬರ್ತ್ಡೇ, ಇದೇನೇ ನಿನ್ನ ಗಿಫ್ಟ್ ಅಂತ ಹೇಳಿ ಹುಡುಗನು ವಿಶ್ ಮಾಡ್ತಾನೆ. ನಂತರ ನಮ್ಮ ಹುಡುಗಿ ಆ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಆ ಬಾಕ್ಸ್ ಒಳಗಡೆ ಒಂದು ಚೈನ್ ಇರ್ತಿದೆ. ಆ ಚೈನ್ ಜೊತೆಗೇನೆ ನಮ್ಮ ಹುಡುಗ ಒಂದು ಅರ್ಧ ಕೀ ಚೈನ್ ಅನ್ನು ಇಟ್ಟಿರ್ತಾನೆ. ಅವು ಎಲ್ಲವನ್ನು ಕಂಪೇರ್ ಮಾಡಿ ನೋಡ್ಬೇಕಾದ್ರೆ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಅಂತೆಲ್ಲ ಇರುತ್ತೆ. ತಕ್ಷಣವೇ ಹುಡುಗ ಹೀರೋಯಿನ್ ಕತ್ತಿಗೆ ಆ ಚೈನ್ ಅನ್ನು ಹಾಕಿ ಕೊಡ್ತಾನೆ. ಆ ರೀತಿ ಹಾಕೊಟ್ಬಿಟ್ಟು ಹಾಗೆ ರೊಮ್ಯಾಂಟಿಕ್ ಆಗಿ ಅವಳ ಕೈಯನ್ನು ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಹೀರೋಯಿನ್ ಗೋಳು ಕೂತಿರ್ತಾಳೆ. ನನಗೆ ಇವತ್ತು 16ನೇ ಬರ್ತಡೇ, ಈ ದಿನ ಅಂತ ನೋಡಿ ನಾನು ಇವತ್ತು ಸ್ಕೂಲ್ಗೆ ಈ ರೀತಿನೇ ಹೋಗ್ಬೇಕಾಗ್ಬಿಟ್ಟಿದೆಯಲ್ಲ, ಇದು ನನ್ನ ಡ್ರೀಮ್ ಬರ್ತಡೇ ಅಂತ ಹುಡುಗಿ ಮಾತಾಡ್ತಾನೆ ಇರ್ಬೇಕಾದ್ರೆ ಬಟ್ ಅಂತ ಏಂಜಲ್ ಅಲ್ಲಿಗೆ ಬಂದು ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಒಂದು ಗಿಫ್ಟ್ ಅನ್ನು ಕೊಟ್ಟು ಹೋಗ್ತಾರೆ. ನೀನು ಯಾರಮ್ಮ ಅಂತ ಕೇಳಿದ್ರೆ ಗಿಫ್ಟ್ ಅನ್ನು ಓಪನ್ ಮಾಡಿ ನೋಡು ಗೊತ್ತಾಗುತ್ತೆ ಅಂತ ಹೇಳಿ ಅವರ ಪಾಡಿಗೆ ಅಲ್ಲಿಂದ ಕಾಮ್ ಆಗಿ ಹೊರಟೋಗ್ಬಿಡ್ತಾರೆ. ಅದೇ ತರ ನಮ್ಮ ಹುಡುಗಿನ ಗಿಫ್ಟ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಒಂದು 16 ಕ್ಯಾಂಡಲ್ಸ್ ಇರುತ್ತೆ, ಜೊತೆಗೆ ಒಂದು ಬೆಂಕಿ ಪೊಟ್ನ ಕೂಡ ಇರುತ್ತೆ. ಅದರಲ್ಲಿ 16 ಸ್ಟಿಕ್ಸ್ ಮಾತ್ರವೇ ಇರುತ್ತೆ. ಆ ಎಲ್ಲ ಕ್ಯಾಂಡಲ್ಸ್ ಅಲ್ಲೂ ಒಂದೊಂದು ನಂಬರ್ ಹಾಕಿರುತ್ತೆ 1 to 16. ಅದ್ರಲ್ಲಿ ಏನಂತ ಬರ್ದಿರುತ್ತೆ ಅಂದ್ರೆ ನಮ್ಮ ಹುಡುಗಿ ಅವಳ ಒಂದೊಂದು ಬರ್ತ್ಡೇಗೂ ಒಂದೊಂದು ವಿಷಯನ ಆಸೆ ಪಟ್ಟು ಬರ್ದಿಟ್ಟಿರ್ತಾಳೆ ಅಲ್ಲ, ಮತ್ತೆ ಅವು ಎಲ್ಲವೇ ತನ್ನ 16ನೇ ಬರ್ತ್ಡೇ ದಿನ ನಡಿಬೇಕು ಅಂತಾನು ಕೇಳ್ಕೊಂಡಿರ್ತಾಳೆ ಅಲ್ವಾ, ಅದುವೇ ಒಂದು ಆಸೆ ಅಲ್ಲ. ಸೊ ಆ ವಿಷಯಕ್ಕೆ ಇವಳು ಒಂದೊಂದು ಕ್ಯಾಂಡಲ್ ಅನ್ನು ಕಚ್ಚಿ ಆಫ್ ಮಾಡ್ಬೇಕಾದ್ರೆ ಅವಳು ಏನಂತ ಕೇಳ್ಕೊಂಡಿದ್ಲೋ ಅವಳ ಆಸೆಗಳೆಲ್ಲ ಒಂದೊಂದಾಗಿ ನೆರವೇರುತ್ತಂತೆ ಆ ನಂಬರಿಗೆ ತಕ್ಕಿದಂತೆ. ಹಾಗಂತ ಆ ಗಿಫ್ಟ್ ಬಾಕ್ಸ್ ಮೇಲೆ ಹಾಕಿರುತ್ತೆ. ಸೊ ಅದನ್ನು ನೋಡಿದ ತಕ್ಷಣವೇ ನಮ್ಮ ಹುಡುಗಿ ಸರಿ ಓಕೆ ನಾನು ಇದನ್ನು ಟ್ರೈ ಮಾಡ್ತೀನಿ ಅಂತ ಹೇಳಿ ಪ್ರಯತ್ನಿಸ್ತಿರ್ತಾಳೆ. ಇದನ್ನು ನೋಡಿದ ನಮ್ಮ ಜೆ ಹುಡುಗ ಸಿಕ್ಕಾಪಟ್ಟೆ ಅವಳನ್ನ ಕಿಂಡಲ್ ಮಾಡ್ತಿರ್ತಾನೆ. ಹೇ ಏನಮ್ಮ ಇದು ಮೆಂಟಲ್ ರೀತಿ ನೀನು ಮಾಡ್ತಿದ್ಯಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಪರವಾಗಿಲ್ಲ ಬಿಡು, ಅಕಸ್ಮಾತ್ ಈ ವಿಷಯವೆಲ್ಲ ನಡೀತು ಅಂದ್ರೆ ಅದು ನನಗೆ ಖುಷಿ ತಾನೆ ಅಂತ ಹೇಳಿ ತಕ್ಷಣವೇ ನಮ್ಮ ಹುಡುಗಿ ಒಂದು ಕ್ಯಾಂಡಲ್ ನ ತಗೊಂಡು ಅದಕ್ಕೆ ಲೈಟ್ ಅನ್ನು ಕಚ್ಚಿಸಿ ಅವಳ ವಿಷಯನು ಕೇಳಿ ಉಫ್ ಅಂತ ಮಾಡಿ ಆಫ್ ಮಾಡ್ತಾಳೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಇವಳ ಫಸ್ಟ್ ಬರ್ತ್ಡೇಗೆ ಇವಳು ಏನಂತ ವಿಷಯನ ಕೇಳಿ ಬರ್ದಿರ್ತಾಳೆ ಅಂದ್ರೆ ಒಂದು ಸೆಲೆಬ್ರಿಟಿಯನ್ನ ಮೀಟ್ ಮಾಡ್ಬೇಕು, ಅವನು ನನ್ನ 16ನೇ ಬರ್ತ್ಡೇಗೆ ಬಂದು ನನಗೆ ಬರ್ತ್ಡೇ ವಿಷಯನ ಮಾಡ್ಬೇಕು ಅಂತ. ಸೊ ಇವಾಗ ನಮ್ಮ ಹುಡುಗಿ ಕೇಳ್ಕೊಂಡಿರೋ ರೀತಿನೇ ಆ ಸೆಲೆಬ್ರಿಟಿ ಬಂದು ನಮ್ಮ ಹುಡುಗಿಗೆ ಬರ್ತ್ಡೇ ವಿಷಯನು ಮಾಡಿ ಅವಳಿಗೆ ಒಂದು ಕಿಸನ್ನು ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನಮ್ಮ ಹುಡುಗಿ ಬಾ ಅಂತ ಬಾಯ್ ಬಿಟ್ಕೊಂಡು ನೋಡ್ತಿರ್ತಾಳೆ ಹಾಯ್ ಅನ್ನೋ ರೀತಿ. ನಮ್ಮ ಜೆ ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾನೆ, ಏನೇಮ ಇದು ಈ ರೀತಿ ಆಗೋಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ನಮ್ಮ ಹುಡುಗಿ ಸರಿ ಓಕೆ ಇವಾಗ ನಾನು ಮತ್ತೆ ಇನ್ನೊಂದು ವಿಷಯನ ಕೇಳ್ತೀನಿ ಅಂತ ಹುಡುಗಿ ಹೇಳ್ಬೇಕಾದ್ರೆ ಮತ್ತೆ ಇವಾಗ ಯಾವ ವಿಷಯನ ನೀನು ಕೇಳ್ತೀಯ ಅಂತ ಹುಡುಗ ಕೇಳ್ತಾನೆ. ನನ್ನ ವಿಶ್ ಚಾರ್ಟ್ ಅಲ್ಲಿ ನಾನು 8ನೇ ಆಸೆ 8ನೇ ವಿಷಯ ಏನು ಅಂತ ನೋಡು ಗೊತ್ತಾಗುತ್ತೆ. ನೋಡಿದ್ರೆ ನಮ್ಮ ಹುಡುಗಿ ಅವಳ 16ನೇ ಬರ್ತ್ಡೇ ದಿನ ಅವಳಿಗೆ ಅಂತ ಓನ್ ಆಗಿ ಸ್ವಂತವಾಗಿ ಒಂದು ಕಾರ್ ಬೇಕು ಅಂತ ಬರ್ದಿಟ್ಟಿರ್ತಾಳೆ. ಸರಿ ಓಕೆ ಕ್ಯಾಂಡಲ್ ನ ಕಚ್ಚಿ ಆಫ್ ಮಾಡಿ ನೋಡು ಅಂತ ಹುಡುಗ ಹೇಳ್ಬೇಕಾದ್ರೆ ಅದೇ ರೀತಿ ನಮ್ಮ ಹುಡುಗಿನು 8ನೇ ನಂಬರ್ ಕ್ಯಾಂಡಲ್ ಅನ್ನ ಲೈಟ್ ಮಾಡಿ ನನಗೆ ಈ ಕಾರ್ ಬೇಕು ಅಂತ ಅವಳ ವಿಷಯನ ಕೇಳ್ಕೊಬಿಟ್ಟು ಮತ್ತೆ ಕ್ಯಾಂಡಲ್ ನ ಆಫ್ ಮಾಡ್ತಾಳೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ನಮ್ಮ ಏಂಜಲ್ ಆ ಕಾರ್ ನ ಓಡಿಸ್ಕೊಂಡು ಬಂದು ನಮ್ಮ ಹೀರೋಯಿನ್ ಕೈಗೆ ಕೊಟ್ಟು ತಗೋ ಈ ಕಾರು ಇನ್ ಮುಂದೆ ನಿನಗೇನೆ ಅಂತ ಹೇಳಿ ಕಾರ್ ಕೀಯನ್ನು ಕೊಡೋದಕ್ಕೆ ಬರ್ಬೇಕಾದ್ರೆ ನಮ್ಮ ಹುಡುಗಿನ ಹಾಗೆ ಆಶ್ಚರ್ಯವಾಗಿ ನೋಡ್ತಿರ್ತಾಳೆ. ಆವಾಗ ನಮ್ಮ ಜೆ ಇಲ್ಲ ಕಣಿ ನನ್ನ ಮಾತನ್ನ ಕೇಳು, ಇಂತಹ ವಿಷಯಗಳೆಲ್ಲ ಹಾಗೆ ಪರ್ಮನೆಂಟ್ ಆಗಿ ಇರೋದಿಲ್ಲ, ನಮ್ಮ ಜೊತೆಗೆ ಲೈಫ್ ಲಾಂಗ್ ಬರೋದಿಲ್ಲ, ನಾನು ಹೇಳೋದನ್ನ ಕೇಳು, ನನ್ನ ಮಾತನ್ನ ಬಿಲೀವ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಆವಾಗ ಹುಡುಗಿ ಲೋ ಅದೆಲ್ಲ ಪರವಾಗಿಲ್ಲ ಕಣೋ, ಇರೋವರೆಗೂ ಲೈಫ್ ನ ಎಂಜಾಯ್ ಮಾಡೋ, ಬಾ ಫಸ್ಟ್ ಇಲ್ಲಿಂದ ಹೋಗೋಣ, ನಾನು ಡ್ರೈವಿಂಗ್ ಅನ್ನ ಮಾಡ್ತೀನಿ ಅಂತ ಹುಡುಗಿ ಹೇಳ್ಬೇಕಾದ್ರೆ ನೀನು ಡ್ರೈವಿಂಗ್ ಎಲ್ಲ ಮಾಡಬಾರ್ದು, ನಿನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ನಮ್ಮ ಜೆ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಹೌದಾ ಹಾಗಾದ್ರೆ ಏಂಜಲ್ ಅವರೇ ಕಾರನ್ನ ಡ್ರೈವ್ ಮಾಡ್ಲಿ, ನಾವು ಹಿಂದೆ ಕೂತು ಹೋಗೋಣ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅದೇ ರೀತಿ ಏಂಜಲ್ ಅವರು ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಹೋಗ್ತಾರೆ. ಮಿಂಚಿನ ಸ್ಪೀಡ್ ಅಲ್ಲಿ ಕಾರು ಟ್ರಾವೆಲ್ ಆಗ್ತಿರುತ್ತೆ. ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ತಾಳೆ. ಹಿಂದೆ ಕೂತಿರುವ ನಮ್ಮ ಜೆ ಹೆದ್ರು ಹೋಗ್ಬಿಡ್ತಾನೆ. ಹಾಗೆ ಏಂಜಲ್ ನಮ್ಮ ಹುಡುಗ ಮತ್ತೆ ಹುಡುಗಿಯನ್ನ ಕರ್ಕೊಂಡು ಬಂದು ಸ್ಕೂಲ್ ಮುಂದೆ ಡ್ರಾಪ್ ಮಾಡ್ತಾರೆ. ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅಂತಹ ಸೂಪರ್ ಕಾರ್ ಇಂದ ಕೆಳಗಡೆ ಇಳಿದು ಬರೋದನ್ನ ನೋಡಿದ ಹುಡುಗರು ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ. ಇಷ್ಟು ಕಾಸ್ಟ್ಲಿ ಆದ ಕಾರನ್ನು ನೀನು ತಗೊಂಡಿದ್ಯಾ ಅಂತ ಹುಡುಗರು ಕೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಮ ಹೀರೋಯಿನ್ ಅವಳ ತಮ್ಮನ ಅಲ್ಲಿಗೆ ಬಂದು ಈ ಕಾರು ಹೇಗೆ ಬಂತು ಅಂತ ಕೇಳ್ತಿರ್ತಾನೆ. ಅಪ್ಪ ಮತ್ತೆ ಅಮ್ಮನಿ ನನಗೆ ಇದನ್ನ ತಕೊಟ್ಟಿರೋದು ಅಂತ ಸುಳ್ಳು ಹೇಳಿ ಹುಡುಗಿ ಮೇಂಟೈನ್ ಮಾಡೋದಕ್ಕೆ ನೋಡ್ಬೇಕಾದ್ರೆ ಏನೋ ಅಪ್ಪ ಅಮ್ಮ ತಕೊಟ್ರ ಹಾಗೆಲ್ಲ ಇಲ್ವಲ್ಲ, ಅಪ್ಪ ಅಮ್ಮನ ಹತ್ರ ಹಣನೇ ಇಲ್ವಲ್ಲ ಅಂತ ಹುಡುಗ ಕನ್ಫ್ಯೂಷನ್ ಆಗ್ತಿರ್ತಾನೆ. ಆವಾಗ ಸುತ್ತಮುತ್ತ ಇರುವ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮ ಹೀರೋಯಿನ್ ಹತ್ರ ಈ ಕಾರ್ ಹೇಗೆ ಬಂತು, ಈ ಕಾರ್ ಎಷ್ಟು ಮೈಲೇಜ್ ಕೊಡುತ್ತೆ, ಎಷ್ಟು ಸಿಸಿ ಅಂತ ಅದು ಇದು ಅಂತ ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ ತಮ್ಮ ಅದಕ್ಕೆ ಉತ್ತರ ಕೊಡ್ತಿರ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಎಲ್ಲವನ್ನೂ ನನ್ನ ತಮ್ಮನ ಹತ್ರನೇ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಸ್ಕೂಲ್ ಒಳಗಡೆ ಹೋಗ್ಬಿಡ್ತಾಳೆ. ಸೊ ಸ್ಕೂಲ್ ಒಳಗಡೆ ಹೋಗ್ಬೇಕಾದ್ರೆ ಒಳಗಡೆ ಇರುವ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಹೀರೋಯಿನ್ ಅನ್ನ ಅವಳು ಹಾಕೊಂಡಿರುವ ಡ್ರೆಸ್ ಅನ್ನೇ ಒಂದ್ ರೀತಿ ವಿಯರ್ಡ್ ಆಗಿ ನೋಡ್ತಿರ್ತಾರೆ. ಯಾಕೆಂದ್ರೆ ಸ್ನಾನ ಮಾಡದೆ ಬರೀ ನೈಟ್ ಡ್ರೆಸ್ ಅಲ್ಲಿ ಹಾಗೆ ಸ್ಕೂಲ್ಗೆ ಬಂದ್ಬಿಟ್ಟಿದ್ದಾಳಲ್ಲ, ಆದ್ರಿಂದ ಎಲ್ಲರೂ ಅವಳನ್ನು ಒಂಥರ ವಿಚಿತ್ರವಾಗಿ ನೋಡ್ತಿದ್ದಾರೆ. ಈ ವಿಷಯವನ್ನು ಕೂಡ ನಮ್ಮ ಹೀರೋಯಿನ್ ಬರ್ದಿಟ್ಟಿರ್ತಾಳೆ. ನನ್ನ 16ನೇ ಬರ್ತ್ಡೇಗೆ ಸ್ಕೂಲ್ಗೆ ನಾನು ಸೂಪರ್ ಆಗಿ ಡ್ರೆಸ್ಸಿಂಗ್ ಅನ್ನ ಮಾಡ್ಕೊಂಡು ಹೋಗ್ಬೇಕು, ಎಲ್ಲರೂ ನನ್ನನ್ನು ನೋಡಿ ಆಶ್ಚರ್ಯವಾಗಬೇಕು ಅಂತ. ಆದ್ರಿಂದ ಸರಿ ಓಕೆ ಈ ವಿಷಯವನ್ನ ನಾವು ಇವಾಗ ನೆರವೇರಿಸ್ಬಿಡೋಣ ಅಂತ ಹೇಳಿ ಆ ಕ್ಯಾಂಡಲ್ ನ ತಗೊಂಡು ಕಚ್ಚೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದು ಬೆಂಕಿನೇ ಕಚ್ಕೋತಿಲ್ಲ. ಆ ಸಮಯದಲ್ಲಿ ಇದನ್ನ ಕ್ರಿಸ್ಟಿ ಹೌಸ್ ಇದು ನೋಡ್ಬಿಟ್ಟು ಸ್ಕೂಲ್ ಒಳಗಡೆ ಬಂದ್ಬಿಟ್ಟು ಈ ರೀತಿ ಎಲ್ಲ ನೀನು ಮಾಡ್ತಿದ್ಯಾ ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿ ಒಬ್ಬರು ಟೀಚರ್ ಹತ್ರ ಈ ರೀತಿ ಹೀರೋಯಿನ್ ಮ್ಯಾಸ್ಟಿಕ್ ಅನ್ನ ಇಟ್ಟು ಸ್ಕೂಲ್ ಒಳಗಡೆ ಆಟ ಆಡ್ತಿದ್ದಾಳೆ ಅಂತ ಹಾಕೊಟ್ಬಿಡ್ತಾಳೆ. ಆದ್ರಿಂದ ಒಬ್ಬರು ಟೀಚರ್ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಅವಳ ಕೈಯನ್ನ ಹಿಡ್ಕೊಂಡು ಏನಮ್ಮ ಮಾಡ್ತಿದ್ಯಾ ನೀನು ಒಬ್ಬೊಂಟಿಯಾಗಿ, ಇದೆಲ್ಲ ತಪ್ಪು, ಸ್ಕೂಲ್ ಒಳಗಡೆ ಬೆಂಕಿಯನ್ನ ಇಟ್ಕೊಂಡು ಆಟ ಆಡ್ತಿರ್ಬಾರ್ದು ಅಂತ ಹೇಳಿ ನಮ್ಮ ಹುಡುಗಿ ಹತ್ರ ಇರುವ ಕ್ಯಾಂಡಲ್ಸ್ ಎಲ್ಲವನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಹೀರೋಯಿನ್ಗೆ ತಕ್ಷಣವೇ ಏನುವೇ ಅರ್ಥ ಆಗ್ತಿಲ್ಲ, ನಾವು ಹೇಗೆ ಇಲ್ಲಿಗೆ ಬಂದು ಸಿಗೋಕೊಂಡ್ವಿ, ಅದು ಮಾತ್ರ ಇಲ್ಲ ಮತ್ತೆ ಯಾವ ಕಾರಣಕ್ಕಾಗಿ ಆ ಕ್ಯಾಂಡಲ್ ಕೂಡ ಬೆಂಕಿ ಕಚ್ಚಿಸ್ಕೊತಿರ್ಲಿಲ್ಲ ಅಂತ ಯೋಚನೆ
ಯೋಚನೆ ಮಾಡ್ತಿರ್ಬೇಕಾದ್ರೆ ಫಟ್ ಅಂತ ಆ ಕಡೆಗೆ ನಮ್ಮ ಏಂಜಲ್ ಅವರು ಬರ್ತಾರೆ. ಸೊ ಅವರ ಹತ್ರ ನಮ್ಮ ಹೀರೋಯಿನ್ ಯಾವ ಕಾರಣಕ್ಕಾಗಿ ನಾನು ಬೆಂಕಿ ಕಚ್ಚಿದ ಕ್ಯಾಂಡಲ್ ಉರಿಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಏಂಜಲ್ 1 ಗಂಟೆ ಟೈಮ್ಗೆ 1 ಕ್ಯಾಂಡಲ್ ನ ಮಾತ್ರವೇ ನಿನ್ನ ಕೈಯಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ, ಒಂದು ಆಸೆಯನ್ನ ಮಾತ್ರವೇ ನೀನು ಪೂರ್ವಹಿಸ್ಕೊಳ್ಳಕ್ಕಾಗುತ್ತೆ ಅಂತ ಹೇಳ್ತಾರೆ. ಅದು ಮಾತ್ರ ಇಲ್ಲ, ಇವತ್ತು ಪೂರ್ತಿ ನಿನಗೆ ನೆರವೇರುವ ಆಸೆಗಳು ಎಲ್ಲವೇ ಇವತ್ತು ರಾತ್ರಿ 12 ಗಂಟೆ ಮೇಲೆ ನಿನ್ನ ಜೊತೆಗೇನೆ ಹಾಗೆ ಲೈಫ್ ಲಾಂಗ್ ಸೆಟ್ಲ್ ಆಗ್ಬಿಡ್ತವೆ, ಹಾಗೆ ನಿರಂತರವಾಗಿ ಇದ್ಬಿಡುತ್ತೆ, ನಿನ್ನ ಲೈಫ್ ಪೂರ್ತಿ ಅವುಗಳ ಜೊತೆನೆ ಸೇರಿ ನೀನು ಬದುಕಬೇಕಾಗುತ್ತೆ ಅಂತ ಏಂಜಲ್ ಹೇಳ್ಬೇಕಾದ್ರೆ ಪರವಾಗಿಲ್ಲ ನನಗೆ ಅದು ಓಕೆನೆ, ಐ ಆಮ್ ಹ್ಯಾಪಿ ವಿತ್ ಇಟ್ ಅಂತ ಹೇಳ್ಬಿಟ್ಟು ಹುಡುಗಿ ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಏಂಜಲ್ ಆ ಕ್ರಿಸ್ಟಿ ಹುಡುಗಿನೇ ನಿನ್ನ ಟೀಚರ್ ಹತ್ರ ಸಿಗಾಕ್ಸಿದ್ದು ಹುಷಾರು ಅವಳ ಹತ್ರ ಅಂತ ಹೇಳ್ಬಿಡ್ತಾರೆ. ಸೊ ತಕ್ಷಣವೇ ನಮ್ಮ ಹೀರೋನು ಕ್ರಿಸ್ಟಿಯನ್ನ ಹಿಡಿದು ಅವಳ ಜೊತೆ ಜೋರಾಗಿ ಜಗಳ ಮಾಡ್ತಾಳೆ. ಅದು ಮಾತ್ರ ಇಲ್ಲ, ಆವಾಗಂತ ನೋಡಿ ಸ್ಕೂಲಲ್ಲಿ ಕರೆಕ್ಟ್ ಆಗಿ ಸ್ಟೂಡೆಂಟ್ ಬಾಡಿ ಎಲೆಕ್ಷನ್ ಅಂತ ಒಂದು ಎಲೆಕ್ಷನ್ ನಡೀತಿರುತ್ತೆ. ಆ ಎಲೆಕ್ಷನ್ ಅಲ್ಲಿ ಒಬ್ಬಳು ಕ್ಯಾಂಡಿಡೇಟ್ ಆಗಿ ನಮ್ಮ ಕ್ರಿಸ್ಟಿನಿ ನಿಂತು ಅವಳಿಗೆ ಅಂತಾನೆ ಎಲ್ಲ ಓಟನ್ನು ಕಲೆಕ್ಟ್ ಮಾಡ್ತಿರ್ತಾಳೆ. ಸೊ ನಮ್ಮ ಹೀರೋನ ಆ ಸಮಯ ಅಂತ ನೋಡಿ ಕ್ರಿಸ್ಟಿ ಹತ್ರ ಹೋಗಿ ಜೋರಾಗಿ ಜಗಳ ಮಾಡ್ತಿರ್ತಾಳೆ. ನನ್ನ ಎಲ್ಲಾ ಬರ್ತ್ಡೇ ಟೈಮ್ ಅಲ್ಲೂ ನೀನು ನನ್ನನ್ನ ತುಂಬಾನೇ ಇರಿಟೇಟ್ ಮಾಡ್ತಿದ್ಯಾ, ಯಾವಾಗ ನೋಡು ನನ್ನನ್ನ ಸಿಗಾಕ್ತಿದ್ಯಾ, ಏನಾದ್ರೂ ತೊಂದರೆ ಕೊಡ್ತಾನೆ ಇದೆಯಾ, ಏನು ನಿನ್ನ ಪ್ರಾಬ್ಲಮ್? 8ನೇ ವಯಸ್ಸುವರೆಗೂ ನಾವು ಎಲ್ಲರೂ ಒಟ್ಟಿಗೆ ನಾವು ಚೆನ್ನಾಗಿ ಹ್ಯಾಪಿಯಾಗಿ ಫ್ರೆಂಡ್ಸ್ ಆಗಿ ತಾನೇ ಇರ್ತಿದ್ದು, 8ನೇ ಬರ್ತ್ಡೇ ವರೆಗೂ ನಾವಿಬ್ಬರು ಫ್ರೆಂಡ್ಸ್ ತಾನೆ, ಆಮೇಲೆ ನಿನಗೆ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಆ ಹುಡುಗಿ ಏನು ರೀಸನ್ ಹೇಳ್ತಿಲ್ಲ, ಅವಳ ಪಾಡಿಗೆ ಅವಳುವೆ ಜೋರಾಗಿ ಜಗಳ ಮಾಡ್ತಿರ್ತಾಳೆ. ನಮ್ಮ ಹೀರೋಯಿನ್ ಹಾಕಿರೋ ಡ್ರೆಸ್ ಅನ್ನು ನೋಡಿ ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ತಾಳೆ, ಏನೇ ನಿನ್ನ ಬಟ್ಟೆಗಳು ಈ ರೀತಿ ಒಳ್ಳೆ ಬಾತ್ರೂಮ್ ತೊಳೆಯುವ ಆಯಮ ಕೆಲಸ ಮಾಡೋ ರೀತಿ ಕಾಣ್ತಿದ್ಯಲ್ಲ, ಆ ರೀತಿ ಡ್ರೆಸ್ ಮಾಡ್ಕೊಂಡು ಬಂದಿದ್ಯಾ ಸ್ಕೂಲಿಗೆ ಅಂತೆಲ್ಲ ಕಿಂಡಲ್ ಮಾಡ್ಬಿಟ್ಟು ಅವಳ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಕ್ರಿಸ್ಟಿ. ಸೊ ಇದರಲ್ಲಿ ಫುಲ್ ಉರ್ಕೋಬಿಟ್ಟ ನಮ್ಮ ಹೀರೋಯಿನ್, ಇರೇ ಇವಾಗ ನೋಡಿ ಎಷ್ಟು ಸೂಪರ್ ಆಗಿ ನಾನು ಡ್ರೆಸ್ಸಿಂಗ್ ಅನ್ನ ಮಾಡ್ಕೊಂಡು ಬರ್ತೀನಿ ಅಂತ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವಾಗ ಕರೆಕ್ಟ್ ಆಗಿ 1 ಗಂಟೆ ಟೈಮ್ ದಾಟ್ಬಿಟ್ಟಿರುತ್ತೆ. ಸೊ ಸ್ಟಾಫ್ ರೂಮ್ ಗೆ ಹೋಗಿ ಟೀಚರ್ ಹೌಸ್ ಇಟ್ಟಿರುವ ಕ್ಯಾಂಡಲ್ಸ್ ಅನ್ನ ಹೇಗೋ ಹುಡುಕಿ ಕರೆಕ್ಟ್ ಆಗಿ ತಗೋತಾಳೆ. ಸೊ ಒಂದು ಕ್ಯಾಂಡಲ್ ನ ತಗೊಂಡು ಅದಕ್ಕೆ ಲೈಟ್ ಅಪ್ ಮಾಡಿ ಅವಳ ವಿಷಯನ ಕೇಳ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಸಡನ್ ಆಗಿ ನಮ್ಮ ಏಂಜಲ್ ಅಲ್ಲಿಗೆ ಬರ್ತಾರೆ. ತುಂಬಾನೇ ಡ್ರೆಸ್ಸಸ್ ಅನ್ನ ತಂದು ಇವೆಲ್ಲ ನಿನಗೆ ಸೂಪರ್ ಆಗಿರುತ್ತೆ ಅಂತ ತೋರಿಸ್ತಾರೆ. ಅದೇ ತರ ನಮ್ಮ ಹೀರೋಯಿನ್ ಅಲ್ಲಿಂದ ಸೂಪರ್ ಆಗಿ ಡ್ರೆಸ್ ಅನ್ನ ಮಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಅಲ್ಲಿ ಸುತ್ತಮುತ್ತಲು ಇರುವ ಹುಡುಗಿಯರು ಎಲ್ಲರೂ ನೋಡ್ಬಿಟ್ಟು ವಾವ್ ಎಷ್ಟು ಸೂಪರ್ ಆಗಿ ಡ್ರೆಸ್ ಮಾಡಿ ಬರ್ತಿದ್ದಾಳೆ ನೋಡು ಅಂತ ನಮ್ಮ ಹೀರೋಯಿನ್ ಆಶ್ಚರ್ಯವಾಗಿ ಎಲ್ಲರೂ ನೋಡ್ತಿರ್ಬೇಕಾದ್ರೆ ನಮ್ಮ ಹುಡುಗಿ ಬರ್ಬೇಕಾದ್ರೆ ಕೈಯಲ್ಲಿ ಒಂದು ಹಳೆಯ ಹ್ಯಾಂಡ್ ಬ್ಯಾಗ್ ಅನ್ನ ಹಿಡಿದು ಬಂದಿರ್ತಾಳೆ. ಸೊ ಆ ಹ್ಯಾಂಡ್ ಬ್ಯಾಗ್ ಅನ್ನ ನೋಡಿದ ಕ್ರಿಸ್ಟಿ ತುಂಬಾನೇ ನಮ್ಮ ಹುಡುಗಿಯನ್ನ ಕಿಂಡಲ್ ಮಾಡ್ತಾಳೆ. ಏನು ಈ ಹ್ಯಾಂಡ್ ಬ್ಯಾಗ್, ಇದನ್ನ 2 ವರ್ಷಗಳ ಹಿಂದೆನೆ ನಾನು ಚೆನ್ನಾಗಿ ಯೂಸ್ ಮಾಡಿ ಬಿಸಾಕ್ಬಿಟ್ಟಿದ್ದೇನೆ, ಈ ಸ್ಟೈಲ್ ಆಫ್ ಹ್ಯಾಂಡ್ ಬ್ಯಾಗ್ಸ್ ಅನ್ನಲ್ಲ ಅಂತ ಹೇಳಿ ಆ ಹುಡುಗಿ ಮಾತಾಡ್ತಾನೆ ಇರ್ಬೇಕಾದ್ರೆ ಹಿಂದೆಯಿಂದ ನಮ್ಮ ಏಂಜಲ್ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಅನ್ನ ಕರೆದು ಈ ಹ್ಯಾಂಡ್ ಬ್ಯಾಗ್ ಅನ್ನ ನೀವು ಮರ್ತು ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ಮೇಡಮ್, ತಗೊಳ್ಳಿ ಈ ಹ್ಯಾಂಡ್ ಬ್ಯಾಗ್, ನಿಮ್ಮ ಕೈಯಲ್ಲಿ ಇರುವ ಹಳೆ ಹ್ಯಾಂಡ್ ಬ್ಯಾಗ್ ಅನ್ನ ಕೊಡಿ ಅಂತ ಹೇಳಿ ಅದನ್ನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಅಷ್ಟೇ ನಮ್ಮ ಹುಡುಗಿಯ ಡ್ರೆಸ್ಸಿಂಗ್ ಅನ್ನು ಅವಳ ಕೈಯಲ್ಲಿರುವ ಹ್ಯಾಂಡ್ ಬ್ಯಾಗ್ ಅನ್ನು ನೋಡಿದ ತಕ್ಷಣವೇ ಮಿಕ್ಕಿರುವ ಹುಡುಗಿಯರೆಲ್ಲ ಓಡಿ ಬಂದು ವಾವ್ ಸೂಪರ್ ಆಗಿದೆ ಕಣೆ ಸಖತ್ತು ಕಣೆ ಅಂತ ಆಶ್ಚರ್ಯವಾಗಿ ನಮ್ಮ ಹೀರೋಯಿನ್ ಅನ್ನ ಮಾತಾಡಿಸ್ತಿರ್ತಾರೆ. ಹಾಗೆ ಅಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಒಂದು ವಾಲಿಬಾಲ್ ಮ್ಯಾಚ್ ಇರುತ್ತೆ. ಆ ವಾಲಿಬಾಲ್ ಮ್ಯಾಚ್ ಗೆ ನಮ್ಮ ಹೀರೋಯಿನ್ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಆವಾಗ ಟೀಚರ್ ನಮ್ಮ ಹೀರೋಯಿನ್ ಅನ್ನು ನೋಡ್ಬಿಟ್ಟು ಯಾವಾಗ್ಲೂ ಲೇಟ್ ಟೈಮ್ ನೀನು ಬೇಗ ಬರೋದಕ್ಕೆ ಆಗೋದಿಲ್ವಾ ನಿನ್ಗೆ ಅಂತ ಬಯೋದಕ್ಕೆ ಶುರು ಮಾಡ್ಬೇಕಾದ್ರೆ ನಮ್ಮ ಹುಡುಗಿ ಅವಳ ಕೈಯಲ್ಲಿರುವ ಹ್ಯಾಂಡ್ ಬ್ಯಾಗ್ ಅನ್ನ ಟೀಚರ್ ಗೆ ತೋರಿಸಿ ನಿಮಗಾಗಿನೇ ಮ್ಯಾಮ್ ನಾನು ಬರೋದಕ್ಕೆ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಆ ಹ್ಯಾಂಡ್ ಬ್ಯಾಗ್ ಅನ್ನ ಟೀಚರ್ ಗೆ ಗಿಫ್ಟ್ ಮಾಡ್ತಾಳೆ. ಆ ಟೀಚರ್ ಹ್ಯಾಂಡ್ ಬ್ಯಾಗ್ ಅನ್ನು ತಗೊಂಡು ತುಂಬಾನೇ ಆಶ್ಚರ್ಯವಾಗಿ ನೋಡ್ಬಿಟ್ಟು ತುಂಬಾನೇ ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಇವಾಗ ನೋಡಿದ್ರೆ ಮತ್ತೆ 1 ಗಂಟೆ ಟೈಮ್ ದಾಟ್ಬಿಟ್ಟಿರುತ್ತೆ. ಆದ್ರಿಂದ ತಕ್ಷಣವೇ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಅನ್ನ ತಗೊಂಡು ಲೈಟ್ ಅಪ್ ಮಾಡಿ ನೆಕ್ಸ್ಟ್ ವಿಷಯನ ಕೇಳ್ಕೊತಾಳೆ. ಈ ವಿಷಯವನ್ನ ಕೂಡ ವಿಷಯಗೆ ಕೇಳ್ಕೊಂಡಿದ್ದಾಳೆ ಹುಡುಗಿ, ಆ ವಾಲಿಬಾಲ್ ಮ್ಯಾಚ್ ಅಲ್ಲಿ ನಾನು ಗೆಲ್ಬೇಕು ಅಂತ. ಸೊ ಅದೇ ತರ ಕ್ಯಾಂಡಲ್ ನ ಆಫ್ ಮಾಡಿ ವಿಷಯನ ಕೇಳ್ಬಿಟ್ಟು ಆಫ್ ಮಾಡ್ಬಿಟ್ಟು ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಗೆ ಬರ್ತಾಳೆ ನೋಡಿ. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ BGM ಬೇರೆ ಹಾಕಿ ಮಾಸ್ ಆಗಿ ತೋರಿಸ್ತಾರೆ. ಅದೇ ತರ ವಾಲಿಬಾಲ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೂಪರ್ ಆಗಿ ಆಡ್ತಾವಳೆ ನಮ್ಮ ಹುಡುಗಿ. ಒಂದು ಸ್ಟೇಜ್ ಅಲ್ಲಿ ಜೋರಾಗಿ ಹೊಡೆದು ಕ್ರಿಸ್ಟಿ ತಲೆಗೇನೆ ಏಮ್ ಮಾಡಿ ಅಟ್ಯಾಕ್, ಹುಡುಗಿ ಕೆಳಗಡೆ ಬಿದ್ಕೋತಾವಳೆ. ಅಷ್ಟೇ ನಮ್ಮ ಹೀರೋಯಿನ್ ಆಟ ಆಡಿದ ಆಟಕ್ಕೇನೆ ಅವಳ ಟೀಮ್ ಆ ಮ್ಯಾಚ್ ಅನ್ನೇ ವಿನ್ ಮಾಡ್ಬಿಡ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಎಲೆಕ್ಷನ್ ನಡೀತಿದೆಯಲ್ವಾ ಸ್ಟೂಡೆಂಟ್ಸ್ ಬಾಡಿ ಅಂತ. ಸೊ ಅದರ ರಿಸಲ್ಟ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆದ್ಬಿಟ್ಲು ಅಂತ ಅನೌನ್ಸ್ ಮಾಡ್ತಿರ್ತಾರೆ. ಇದನ್ನು ನೋಡಿ ಕ್ರಿಸ್ಟಿ ತುಂಬಾನೇ ಟೆನ್ಷನ್ ಆಗ್ತಿರ್ತಾಳೆ. ಅವಳು ಎಲೆಕ್ಷನ್ ಅಲ್ಲೇ ನಿಂತ್ಕೊಳ್ಳಿಲ್ವಲ್ಲ, ಹಾಗಿರ್ಬೇಕಾದ್ರೆ ಹೇಗೆ ಅವಳು ಗೆಲ್ಲೋದಕ್ಕೆ ಸಾಧ್ಯ ಅಂತ ಕೇಳ್ಬೇಕಾದ್ರೆ ಟೀಚರ್ಸ್ ನೀನೇ ಬೇಕಾಗಿದ್ರೆ ನೋಡ್ಕೊಳ್ಳಮ್ಮ ಅಂತ ತೋರಿಸ್ತಾರೆ ಒಂದು ವಿಷಯವನ್ನ. ಏನು ಅಂತ ನೋಡಿದ್ರೆ ಕ್ರಿಸ್ಟಿ ಅನ್ನುವ ನೇಮನ್ನ ಎಲ್ಲರಿಗೂ ಅಳ್ಸಾಕ್ಬಿಟ್ಟು ಮತ್ತೆ ಹೊಸದಾಗಿ ಅಬಿಗೇಲ್ ಅಂತ ಬರ್ದು ಮತ್ತೆ ವೋಟ್ ಮಾಡಿದ್ದಾರೆ. ನೀನು ನಿಂತು ವಿನ್ ಮಾಡಿಲ್ಲ, ಹುಡುಗಿ ನಿಲ್ದೇನೆ ಗೆದ್ಬಿಟ್ಟಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಕ್ರಿಸ್ಟಿಗೆ ಇನ್ನವೇ ತುಂಬಾನೇ ಹೊಟ್ಟೆ ಉರಿತಿರುತ್ತೆ. ಸೊ ಇವಾಗ ವೋಟಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಗೆದ್ದಿರೋದ್ರಿಂದ ತುಂಬಾನೇ ಖುಷಿ ಆಗ್ತಿರ್ತಾಳೆ. ಸೊ ಆ ಖುಷಿನ ಹಾಗೆ ತಗೊಂಡು ಹೋಗಿ ನಮ್ಮ ಜೆ ಹತ್ರ ತುಂಬಾನೇ ಹ್ಯಾಪಿಯಾಗಿ ಹೇಳ್ತಿರ್ತಾಳೆ. ಆವಾಗ ನಮ್ಮ ಜೆ ಈ ವಿಷಯಕ್ಕೆಲ್ಲ ನೀನು ಖುಷಿ ಆಗ್ಲೇಬಾರ್ದು, ಹ್ಯಾಪಿ ಆಗ್ಲೇಬಾರ್ದು, ಇವು ಎಲ್ಲದಕ್ಕೂ ಕಾರಣ ಈ ಏಂಜಲ್ ಅವರೇನೇ ಎಲ್ಲವನ್ನು ಮಾಡ್ಕೊಡ್ತಿರೋದು, ನೀನಾಗಿದ್ದು ಯಾವುದನ್ನು ಸಾಧಿಸಿಲ್ಲ ಏನನ್ನು ಮಾಡಿಲ್ಲ ಅಂತ
ಅಂತ ಜೆ ಮಾತಾಡ್ತಾನೆ ಇರ್ತಾನೆ. ಆವಾಗ ನಮ್ಮ ಹೀರೋನು ಸರಿ ಆಯ್ತು ಕಣೋ ಬಾರೋ ನಾವು ಹೊರಗಡೆ ಹೋಗಿದ್ದು ಬರೋಣ ಅಂತ ಹೇಳಿ ಕರಿಬೇಕಾದ್ರೆ ನಮ್ಮ ಜೇನು ಸರಿ ಆಯ್ತು ಬೇರೆ ದಾರಿಲ್ಲ ಅಂತ ಹೇಳಿ ಅವಳ ಜೊತೆ ಹೊರಡ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ಸ್ಕೂಲ್ ಅಲ್ಲಿ ಇರುವ ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮ ಹೀರೋಯಿನ್ಗಾಗಿ ವೆಯ್ಟ್ ಮಾಡ್ತಿರ್ತಾರೆ. ನಿಮ್ಮನ್ನ ನೋಡೋದಕ್ಕಾಗಿ ನಾವು ವೆಯ್ಟ್ ಮಾಡ್ತಿದೀವಿ, ನಿಮ್ಮ ಜೊತೆ ಒಂದು ಸೆಲ್ಫಿ ಅಂತ ಕೇಳಿ ಎಲ್ಲರೂ ಜೋರಾಗಿ ಗಲಾಟೆ ಮಾಡ್ತಿರ್ತಾರೆ. ಆವಾಗ ನಮ್ಮ ಜೆ ಇವಾಗ ಏನೇ ಮಾಡಿಟ್ಟೆ ಅಂತ ಕೇಳಿದ್ರೆ ಇದು ಕೂಡ ನನ್ನ ವಿಷಯನೇ, ನನ್ನ 16ನೇ ವಯಸ್ಸಿನಲ್ಲಿ ನಾನು ತುಂಬಾನೇ ದೊಡ್ಡ ಸೆಲೆಬ್ರಿಟಿಯಾಗಿ ಆಗ್ಬೇಕು, ತುಂಬಾ ಪಾಪ್ಯುಲರ್ ಆಗಿ ಇರಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ವಿಷಯನ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಜೆ ಅಯ್ಯೋ ನಿನ್ನ ತಿರ್ಸೋದಕ್ಕೆ ಆಗೋದಿಲ್ಲ ಬಾರೆ ಹೊರಗಡೆ ಅದನ್ನ ಬಿಟ್ಟು ಅಂತ ಹೇಳಿ ಹುಡುಗ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಸ್ಕೂಲ್ ಅನ್ನ ಬಿಟ್ಟು ಹೊರಗಡೆ ಕರ್ಕೊಂಡು ಬರ್ತಾನೆ. ಆ ರೀತಿ ಇಬ್ಬರು ಹೊರಗಡೆ ಬಂದಿರ್ಬೇಕಾದ್ರೆ ನಾನು ಇವಾಗ ಡ್ರೆಸ್ ಅನ್ನು ತಗೋಬೇಕು ಅಂತ ಹುಡುಗಿ ಹೇಳ್ತಾಳೆ. ಶಾಪಿಂಗ್ ಮಾಡ್ಬೇಕು ಅಂತ ಕೇಳ್ಕೊತಿರ್ತಾಳೆ. ಅದಕ್ಕೆ ಹುಡುಗ ಸರಿ ಏನಕ್ಕೂ ವರಿ ಪಡ್ಬೇಡ ನಾನು ತಕೊಳ್ತೀನಿ ಅಂತ ಹೇಳ್ತಾನೆ. ಸರಿ ಇವಾಗ ನಾವು ಹೇಗೆ ಹೋಗ್ತೀವಿ ಅಂತ ಹುಡುಗ ಯೋಚನೆ ಮಾಡ್ಬೇಕಾದ್ರೆ ಏನಕ್ಕೂ ನೀನು ವರಿ ಪಡ್ಬೇಡ, ನನಗೆ ಇವಾಗ ಕಾರನ್ನ ಡ್ರೈವ್ ಮಾಡೋದಕ್ಕೆ ಗೊತ್ತು ಅಂತ ಹುಡುಗಿ ಹೇಳ್ತಾಳೆ. ಆದ್ರೆ ನಿನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ವಲ್ಲ ಅಂತ ಕೇಳಿದ್ರೆ ಈ ವಿಷಯವನ್ನ ಕೂಡ ನಾನು ಆಲ್ರೆಡಿ ಆ ಚಾರ್ಟ್ ಅಲ್ಲಿ ಬರ್ದಿಟ್ಟಿದ್ದೀನಿ, ನನ್ನ ವಿಷಯ ಬೇಕಾಗಿದ್ರೆ ನೀನೇ ನೋಡು ಅಂತ ಹೇಳ್ಬೇಕಾದ್ರೆ ನಮ್ಮ ಜೇನು ಅವಳ ವಿಶ್ ಲಿಸ್ಟ್ ಅನ್ನ ನೋಡ್ತಾನೆ. ನೋಡಿದ್ರೆ ನಮ್ಮ ಹುಡುಗಿ ನನಗೆ 16ನೇ ವಯಸ್ಸಿನಲ್ಲಿ ಲೈಸೆನ್ಸ್ ಇರಬೇಕು ಅಂತ ಬರ್ದಿಟ್ಟಿರ್ತಾಳೆ. ಆದ್ರೆ 18ನೇ ವಯಸ್ಸಿನಲ್ಲೇ ಲೈಸೆನ್ಸ್ ಕೊಡೋದು ನಾರ್ಮಲ್ ಆಗಿ. ಸೊ ನಮ್ಮ ಹುಡುಗಿ ಇವಾಗ ನನಗೆ ತಕ್ಷಣವೇ ಲೈಸೆನ್ಸ್ ಬೇಕು ಅಂತ ಒಂದು ಕ್ಯಾನಲ್ ನ ತಗೊಂಡು ವಿಶ್ ಮಾಡಿ ಊಫ್ ಮಾಡ್ಬೇಕಾದ್ರೆ RTO ಆಫೀಸರ್ ನಮ್ಮ ಹೀರೋಯಿನ್ ಅನ್ನು ಹುಡುಕಿ ಬಂದು ಲೈಸೆನ್ಸ್ ಅನ್ನು ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಏನು ತಾನೇ ಇಲ್ಲಿ ನಡೀತಿದೆ ಅಂತ RTO ಆಫೀಸರ್ ಯೋಚನೆ ಮಾಡ್ತಿರ್ತಾರೆ. ಕ್ರಿಸ್ಟಿನ್ ಇದನ್ನ ನೋಡಿ ಶಾಕ್ ಆಗ್ತಿರ್ತಾಳೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಜೆ ಮತ್ತೆ ಹೀರೋಯಿನ್ ಇಬ್ಬರುವೆ ಶಾಪಿಂಗ್ ಮಾಡೋದಕ್ಕಾಗಿ ಒಂದು ಬಟ್ಟೆ ಅಂಗಡಿ ಮುಂದೆ ಬಂದು ನಿಲ್ತಾರೆ. ಅಲ್ಲಿಗೆ ಬಂದಿದ ತಕ್ಷಣವೇ ನಮ್ಮ ಜೆ ಅವನ ಪಾಕೆಟ್ ಇಂದ ಪರ್ಸನ್ ಹೊರಗಡೆ ತೆಗೆದು ಎಷ್ಟು ಹಣ ಇದೆ ಅಂತ ಚೆಕ್ ಮಾಡ್ಕೊತಿರ್ತಾನೆ. ಚೆಕ್ ಮಾಡ್ಬಿಟ್ಟು ಪರ್ಸನ್ ಮತ್ತೆ ಪ್ಯಾಂಟ್ ಪಾಕೆಟ್ ಒಳಗಡೆ ಇಡಬೇಕಾದ್ರೆ ಪರ್ಸು ಮಿಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಇದನ್ನು ಗಮನಿಸದೇನೆ ಹಾಗೆ ಅಂಗಡಿ ಒಳಗಡೆ ಹೋಗ್ಬಿಡ್ತಾನೆ. ಆವಾಗ ಇವ್ರುಗಳನ್ನ ಫಾಲೋ ಮಾಡಿ ಹಿಂದೆನೆ ಬಂದಿದ್ದ ಕ್ರಿಸ್ಟಿ ಪರ್ಸು ಕೆಳಗಡೆ ಬಿದ್ದಿರೋದನ್ನ ನೋಡಿ ತೆಗೆದಿಟ್ಕೊಂಡು ಚೆಕ್ ಮಾಡಿ ನೋಡ್ತಾಳೆ. ನೋಡಿದ್ರೆ ಸ್ವಲ್ಪ ಹಣ ಮಾತ್ರವೇ ಇರುತ್ತೆ. ಸೊ ಅದನ್ನ ನೋಡಿ ಏನನ್ನು ಪ್ಲಾನ್ ಮಾಡ್ಕೊಂಡ ಕ್ರಿಸ್ಟಿ ಆ ಪರ್ಸನ್ ತೆಗೆದು ಅವಳ ಬ್ಯಾಗ್ ಒಳಗಡೆ ಹಾಕೊಂಡು ಹೌಸ್ ಇಟ್ಕೊತಾಳೆ. ಸರಿಯಾಗಿ ಸಿಗಾಕೊಂಡ್ರಿಕೊಂಡ್ರು ನೀವು ಅಂತ ಏನು ಪ್ಲಾನ್ ಅನ್ನ ಮಾಡ್ಕೊಂಡ ಕ್ರಿಸ್ಟಿ ಆ ಅಂಗಡಿ ಒಳಗಡೆ ಹೋಗಿ ಒಂದು ಗಾಗಲ್ಸ್ ಅನ್ನ ತಗೊಂಡು ಅವಳಿಗೆ ಹಾಕೊಂಡು ಆ ಅಂಗಡಿ ಓನರ್ ಹತ್ರ ಹೋಗಿ ಅವರು ಏನನ್ನಾದ್ರೂ ತಗೋತಾರೆ ಅಂತ ಮಾತ್ರ ನೀವು ಅನ್ಕೋಬೇಡಿ, ಅವರು ಸುಮ್ನೆ ಟೈಮ್ ಪಾಸ್ ಮಾಡೋದಕ್ಕಾಗಿ ಅಂಗಡಿ ಒಳಗಡೆ ಬಂದಿದ್ದಾರೆ, ನಿಮ್ಮನ್ನೇ ಇರಿಟೇಟ್ ಮಾಡಿ ನಿಮ್ಮನ್ನೇ ಕಿಂಡಲ್ ಮಾಡಿ ಮಾತಾಡ್ತಿದ್ದಾರೆ ನೋಡಿ, ನಿಮಗೇನೆ ಟೈಮ್ ವೇಸ್ಟ್, ಅವ್ರಗಳ ಹತ್ರ ₹1 ಹಣ ಕೂಡ ಇರೋದಿಲ್ಲ ನೋಡ್ಕೊಳ್ಳಿ ಬೇಕಾಗಿದ್ರೆ ಅಂತ ಹೇಳ್ಬಿಟ್ಟು ಅಂಗಡಿನ ಬಿಟ್ಟು ಕ್ರಿಸ್ಟಿ ಹೊರಗಡೆ ಹೋಗ್ಬಿಡ್ತಾಳೆ. ತಕ್ಷಣವೇ ಆ ಅಂಗಡಿ ಓನರು ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಹುಡುಗರ ಹತ್ರ ಬಂದು ಏನ್ರಪ್ಪ ನೀವು ಮಾಡ್ತಿದ್ದೀರಾ, ಇಷ್ಟೊತ್ತು ಆಟ ಆಡ್ತಾನೆ ಇದ್ದೀರಲ್ಲ ಅಂತ ಕೇಳ್ತಿರ್ತಾರೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಅವರ ಅಂಗಡಿಯಿಂದ ಕೆಲವೊಂದು ಬಟ್ಟೆಗಳನ್ನ ಹಾಕಿ ಚೆಕ್ ಮಾಡ್ತಿರ್ತಾಳೆ, ಟೆಸ್ಟ್ ಮಾಡಿ ನೋಡ್ತಿರ್ತಾಳೆ. ಆವಾಗ ಅಂಗಡಿ ಓನರು ನಮ್ಮ ಜೆ ಹತ್ರ ಸರಿ ನೀವು ಚಿಕ್ಕ ಹುಡುಗರು ಹೋಗಿ ನಿಮ್ಮ ಮನೆಯಿಂದ ದೊಡ್ಡವರನ್ನ ಕರ್ಕೊಂಡ್ ಬನ್ನಿ, ನಿಮ್ಮ ಪೇರೆಂಟ್ಸ್ ಅನ್ನ ಕರ್ಕೊಂಡ್ ಬಂದು ಏನನ್ನಾದ್ರೂ ತಗೊಳ್ಳಿ ಅಂತ ಹೇಳ್ಬೇಕಾದ್ರೆ ಟೆನ್ಷನ್ ಆಗಿದೆ ನಮ್ಮ ಜೆ. ಏನು ಮೇಡಮ್ ನೀವು ಮಾತಾಡ್ತಿದ್ದೀರಾ, ನಾವು ಹಣ ಕೊಟ್ಟು ದುಡ್ಡನ್ನ ತಗೊಳ್ಳೋದಕ್ಕಾಗಿ ತಾನೇ ಬಂದಿದೀವಿ, ನಾವು ಕೂಡ ನಿಮಗೆ ಕಸ್ಟಮರ್ ತಾನೆ, ಯಾಕೆ ಈ ರೀತಿ ನೀವು ಮಾತಾಡ್ತಿದ್ದೀರಾ, ನಾವು ನಿಮಗೆ ಹಣ ಕೊಡ್ತೀವಿ ತಾನೇ ಏನನ್ನಾದ್ರೂ ತಗೊಂಡ್ರೆ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಅವನ ಹಣವನ್ನ ಹುಡುಕ್ತಾನೆ. ಅಂದ್ರೆ ಅವನ ಪರ್ಸನ್ನ ಹುಡುಕ್ತಾನೆ. ಚೆಕ್ ಮಾಡಿ ನೋಡಿದ್ರೆ ಪ್ಯಾಂಟ್ ಪಾಕೆಟ್ ಅಲ್ಲಿ ಮಡಗಿದ್ದ ಪರ್ಸನ್ನ ಕಾಣ್ತಿಲ್ಲ. ಅಯ್ಯೋ ನನ್ನ ಪರ್ಸ್ ಮಿಸ್ ಆಗ್ಬಿಟ್ಟಿದೆ ಅಂತ ಹುಡುಗ ಹೇಳಿದ್ರೆ ಸುಮ್ನೆ ಮರ್ಯಾದಿಂದ ಈ ಬರುವೆ ಇಲ್ಲಿಂದ ಹೊರಟೋಗಿ ನನ್ನ ಅಂಗಡಿಯನ್ನ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗ ಬೇಜಾರಾಗಿ ಅಂಗಡಿಯನ್ನ ಬಿಟ್ಟು ಹೊರಗಡೆ ಹೋಗ್ತಾನೆ. ನಮ್ಮ ಹೀರೋನು ಸರಿ ಹಾಕೊಂಡಿರುವ ಅವರ ಬಟ್ಟೆಯನ್ನ ಬಿಚ್ಕೊಟ್ಬಿಟ್ಟು ಹೋಗೋಣ ಅಂತ ಡ್ರೆಸ್ಸಿಂಗ್ ರೂಮಿಗೆ ಬರ್ತಾಳೆ. ಆವಾಗ ಟೈಮ್ ನೋಡಿದ್ರೆ ಮತ್ತೆ 1 ಗಂಟೆ ಟೈಮ್ ದಾಟ್ಬಿಟ್ಟಿರುತ್ತೆ. ನಮ್ಮ ಹೀರೋನು ಇನ್ನೊಂದು ವಿಷಯನ ಕೂಡ ಬರ್ದಿಟ್ಟಿರ್ತಾಳೆ. ಅದು ಏನು ಅಂದ್ರೆ ನನಗೆ 16 ವರ್ಷ ಆಗ್ಬೇಕಾದ್ರೆ ಯಾರುವೆ ನನ್ನನ್ನ ಚಿಕ್ಕ ಮಗು ರೀತಿ ನೋಡ್ಬಾರ್ದು, ಎಲ್ಲರೂ ನನ್ನನ್ನ ಒಂದು ದೊಡ್ಡವರಿಗೆ ಕೂಡ ಮರ್ಯಾದೆ ಜೊತೆ ದೊಡ್ಡವರಾಗೆ ನೋಡ್ಬೇಕು ಅಂತಾನುವೆ ಒಂದು ವಿಷಯವನ್ನು ಬರ್ದಿಟ್ಟಿರ್ತಾಳೆ. ಸೊ ತಕ್ಷಣವೇ ಒಂದು ಕ್ಯಾಂಡಲ್ ಅನ್ನು ತಗೊಂಡು ಲೈಟ್ ಅಪ್ ಮಾಡಿ ವಿಷಯನ ಕೇಳ್ಬಿಟ್ಟು ಆಫ್ ಮಾಡ್ಬೇಕಾದ್ರೆ ಆ ವಿಷಯ ಹಾಗೆ ನಮ್ಮ ಹೀರೋಯಿನ್ಗೆ ನೆರವೇರುತ್ತೆ. ಸೊ ಆ ಡ್ರೆಸ್ಸಿಂಗ್ ರೂಮ್ ಅನ್ನ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಅಂಗಡಿ ಓನರ್ ನಮ್ಮ ಹೀರೋಯಿನ್ ಅನ್ನು ನೋಡ್ಬಿಟ್ಟು ಏನು ಮೇಡಮ್ ಸ್ವಲ್ಪ ದೊಡ್ಡವರಾಗಿ ನೀವು ಬೆಳ್ಕೊಬಿಟ್ಟಿರೋ ರೀತಿ ಕಾಣ್ತಿದೆಯಲ್ಲ, ಡ್ರೆಸ್ ಅನ್ನೆಲ್ಲ ನೀವು ತಗೊಂಡು ಹೋಗ್ತಿಲ್ವಾ ಅಂತ ಕೇಳಿದ್ರೆ ನನ್ನ ಹತ್ರ ಇವಾಗ ಹಣ ಇಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ನಾವು ನಿಮ್ಮನ್ನ ನಂಬೋದಿಲ್ವಾ, ಇಷ್ಟು ದೊಡ್ಡವರಾಗಿ ಬೆಳ್ಕೊಂಡಿದ್ದೀರಲ್ಲ, ನೀವೇನು ಏಮರ್ಸ್ ಬಿಡ್ತೀರಾ ಏನೋ ಪರವಾಗಿಲ್ಲ ಬಿಡಿ, ನಾನು ಲೆಕ್ಕಾಚಾರ ಇಟ್ಕೋತೀನಿ, ಅಕೌಂಟ್ ಅಲ್ಲಿ ಇಟ್ಕೋತೀನಿ ಅಂತ ಓನರ್ ಹೇಳ್ತಾರೆ. ಅಷ್ಟೇ ನಮ್ಮ ಹುಡುಗಿನ ತುಂಬಾನೇ ಖುಷಿ ಆಗ್ಬಿಟ್ಟು ತುಂಬಾನೇ ಡ್ರೆಸ್ ಗಳನ್ನ ತಗೊಂಡು ಹೊರಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋ ಜೆ ಅನ್ನ ಕಾಣಿಸ್ತಿಲ್ಲ. ಹುಡುಗ ಎಸ್ಕೇಪ್ ಅಲ್ಲಿಂದ ಹೋಗ್ಬಿಟ್ಟಿದ್ದಾನೆ. ಗೆಲ್ಲಿಗೆ ಹೋದ ಅಂತ ಸ್ಕೂಲ್ಗೆ ಬಂದು ಚೆಕ್ ಮಾಡಿ ನೋಡಿದ್ರೆ ಹುಡುಗ ಅಲ್ಲೂ ಕಾಣ್ತಿಲ್ಲ. ಸೊ ಹಾಗೆ ಸ್ಕೂಲ್ ಅಲ್ಲಿ ಹುಡಿಕೊಂಡು ಸುತ್ತಾಡ್ತಿರ್ಬೇಕಾದ್ರೆ ಟೀಚರ್ ನಮ್ಮ ಹೀರೋಯಿನ್ ಮುಂದೆ ಬಂದು ಹೀರೋಯಿನ್ ಅನ್ನು ನೋಡ್ಬಿಟ್ಟು ಏನು ಮೇಡಮ್ ನಿಮಗೆ ಏನು ಬೇಕು ಅಂತ ಕೇಳ್ತಾರೆ. ಟೀಚರ್ ನಾನು ನಿಮ್ಮ ಸ್ಟೂಡೆಂಟ್ ಇದೇ ಸ್ಕೂಲ್ ಅಲ್ಲಿ ಓದ್ತಿದ್ದೀನಿ ಅಂತ ಹುಡುಗಿ ಹೇಳ್ತಾಳೆ. ಅದನ್ನ ಕೇಳಿದ ಟೀಚರ್ ಯಾಕೆ ನೀವು ಕಾಮಿಡಿ ಮಾಡ್ತಿದ್ದೀರಾ ಅಂತ ನಗಾಡ್ಕೊಂಡೆ ಅಲ್ಲಿಂದ ಹೋಗ್ತಾರೆ. ನಮ್ಮ ಹೀರೋಯಿನ್ ಹೇಳೋದನ್ನ ನಂಬ್ತಾನೆ ಇಲ್ಲ ಅವರು. ನಂತರ ನಮ್ಮ ಹೀರೋಯಿನ್ ಹೋಗಿ ಜೇವನ್ನ ಕರೆದು ಏನು ನೀನು ಅಲ್ಲಿಂದ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಜೆ ಯಾರು ನೀವು ಅಂತ ಕೇಳ್ತಾನೆ. ಏನೋ ಆಯ್ತು ನಿನಗೆ, ನಾವಿಬ್ಬರು ಎಷ್ಟು ಫ್ರೆಂಡ್ಸ್
ಎಷ್ಟು ಕ್ಲೋಸ್ ಫ್ರೆಂಡ್ಸ್. ಇವಾಗ ತಾನೇ ಬಟ್ಟೆ ಅಂಗಡಿಗೆ ಹೋಗಿರ್ಬೇಕಾದ್ರೆ ನನ್ನನ್ನ ಬಿಟ್ಬಿಟ್ಟು ನೀನು ಬಂದ್ಬಿಟ್ಟಿದ್ಯಾ, ಯಾಕೋ ಈ ರೀತಿ ನೀನು ಮಾತಾಡ್ತಿದ್ಯಾ ಅಂತ ಹುಡುಗಿ ಶಾಕಿಂಗ್ ಆಗಿ ಕೇಳ್ತಿರ್ತಾಳೆ. ನಾವು ಯಾವಾಗ್ಲೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಅನ್ನೋ ವಿಷಯವನ್ನ ಇವಾಗ ಬಂದು ನೀನು ಹೇಳ್ತಿದ್ಯಲ್ಲ, ಅದೇನು ಒಂದು 5-6 ವರ್ಷ ಇರುತ್ತಾ ಅನ್ನೋ ರೀತಿ ಹುಡುಗ ಮಾತಾಡ್ತಿರ್ತಾನೆ. ಯಾಕೋ ಏನು ಆಯ್ತು ನಿನಗೆ ಅಂತ ಹುಡುಗಿ ಕೇಳಿದ್ರೆ, ಟೈಮ್ ವೇಸ್ಟ್ ಮಾಡಬೇಡ, ಸುಮ್ನೆ ಇಲ್ಲಿಂದ ಹೊರಡು ನೀನು ಅಂತ ಹೇಳ್ಬಿಟ್ಟು ಹುಡುಗ ಕ್ಲಾಸ್ ರೂಮ್ ಒಳಗಡೆ ಹೋಗಿ ಓದ್ಕೊಳ್ಳೋದಕ್ಕೆ ಶುರು ಮಾಡ್ಕೊತಾನೆ. ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥ ಆಗ್ತಿಲ್ಲ, ಏನಿಲ್ಲಿ ನಡೀತಿದೆ ಅಂತ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಆ ಹೆಡ್ ಮಾಸ್ಟರ್ ಅವರು ಅಲ್ಲಿಗೆ ಬಂದು, ಏನಮ್ಮ ನೀನು ಸ್ಕೂಲ್ ಒಳಗಡೆ ಮಾಡ್ತಾ ಇದೀಯಾ, ಯಾರು ನೀನು, ಹೊರಗಡೆ ಹೋಗು ಅಂತ ಕಳ್ಸಿಕೊಡ್ತಾರೆ. ಆ ಸಮಯ ಅಂತ ನೋಡಿ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವರ ಅಮ್ಮ ಅಪ್ಪ ಸ್ಕೂಲ್ಗೆ ಬಂದು ನಮ್ಮ ಹೀರೋಯಿನ್ ಕರ್ಕೊಂಡು, ಏನಮ್ಮ ನೀನು ಇವಾಗ ಮತ್ತೆ ಸ್ಕೂಲಿಗೆಲ್ಲ ಬಂದಿದ್ಯಾ, ನಿನಗೆ ಹೊರಗಡೆ ಕೆಲಸ ನೋಡ್ಬಿಟ್ಟಿದೀವಿ, ಇನ್ ಮುಂದೆ ನೀನು ಕೆಲಸಕ್ಕೇನೆ ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಸಿಟಿಯಲ್ಲಿ ಒಂದು ಬಿಲ್ಡಿಂಗ್ ಅನ್ನು ನೋಡಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ಅಲ್ಲಿ ನಮ್ಮ ಹೀರೋಯಿನ್ ಅನ್ನ ಸ್ಟೇ ಮಾಡಿಸ್ತಾರೆ ಪೇರೆಂಟ್ಸ್. ನನ್ನನ್ನ ಏನಕ್ಕಾಗಮ್ಮ ಇಲ್ಲೇನೆ ಬಿಟ್ಬಿಟ್ಟು ಹೋಗ್ತಿದ್ದೀರಾ ಅಂತ ಹುಡುಗಿ ಕೇಳ್ಬೇಕಾದ್ರೆ, ನಿನಗೆ ಇವಾಗ ಏಜ್ ಆಗ್ಬಿಟ್ಟಿದೆ, ಇನ್ ಮುಂದೆ ಎಲ್ಲವನ್ನು ನೀನೇನೆ ನೋಡ್ಕೋಬೇಕು, ನಿನ್ನ ಲೈಫ್ ಅನ್ನ ನೀನೇನೆ ನೋಡ್ಕೋಬೇಕು ಅಂತ ಅಮ್ಮ ಹೇಳ್ತಾರೆ. ಈ ಮನೆಗೆ ಅಡ್ವಾನ್ಸ್ ನೀನೇನೆ ಕೊಡ್ಬೇಕು, ನೀನೇನೆ ಇನ್ ಮುಂದೆ ಬಾಡಿಗೆ ಕೊಟ್ಕೋಬೇಕು, ನೀನು ತಿನ್ನೋಕೆ ಹಾಕೊಳ್ಳೋದಕ್ಕೆ ಎಲ್ಲದಕ್ಕೂ ನೀನೇನೆ ದುಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ, ಏನಮ್ಮ ಆಯ್ತು ನಿಮಗೆ, ನನಗೆ ಇವಾಗ್ಲೇನೆ 16 ವರ್ಷನೇ ಆಗ್ತಿರೋದು, ನಾನು ಇನ್ನವೇ ಮಗು ತರ ಅಮ್ಮ ಅಂತ ಹುಡುಗಿ ಹೇಳಿದ್ರೆ, ನಿನಗೆ ಇವತ್ತಿಗೆ 22 ವರ್ಷ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊರಟೋಗ್ತಾರೆ. ಏನು ನನಗೆ 22 ವರ್ಷ ಆಗ್ಬಿಟ್ಟಿದ್ಯಾ ಅಂತ ಹುಡುಗಿ ಕೇಳಿ ಶಾಕ್ ಆಗ್ತಾಳೆ. ಹಾಗಿರ್ಬೇಕಾದ್ರೆ ಹೈಸ್ಕೂಲ್ ಮೆಮೊರೀಸ್ ಅಂತ ಅಲ್ಲಿ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅದ್ರ ಒಳಗಡೆ ತುಂಬಾನೇ ಫೋಟೋಸ್ ಎಲ್ಲ ಇರುತ್ತೆ. ಆ ಫೋಟೋಸ್ ಅನ್ನು 1 by 1 ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗ್ತಿರ್ತಾಳೆ. ಅಂದ್ರೆ ನಮ್ಮ ಹೀರೋಯಿನ್ ಬದುಕಿರಲ್ಲ ಅಂತಹ ಲೈಫ್ ಎಲ್ಲ ಬದುಕಿರೋ ರೀತಿಯ ಫೋಟೋಸ್ ಇರ್ತಿದೆ. ಅವಳು ಇನ್ನ ಗ್ರಾಜುಯೇಷನ್ ಮುಗಿಸಿಲ್ಲ, ಇವಾಗ ತಾನೇ ಅವಳು 16 ಟೀನೇಜ್, ಆದ್ರೆ ಅಷ್ಟರಲ್ಲಿ ಅವಳು ಕಾಲೇಜ್ ಮುಗಿಸಿ ಗ್ರಾಜುಯೇಷನ್ ಎಲ್ಲ ಮಾಡಿರೋ ರೀತಿ ಫೋಟೋಸ್ ಇರುತ್ತೆ. ಇದನ್ನು ನೋಡಿ ಅವಳಿಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ, ಏನನ್ನ ಮಾಡೋದು ಅಂತಾನೆ ಅವಳಿಗೆ ಗೊತ್ತಾಗ್ತಿಲ್ಲ. ಸೊ ತಕ್ಷಣವೇ ಆ ಏಂಜಲ್ ಅನ್ನು ಕರೆಯೋಣ ಅಂತ ಟ್ರೈ ಮಾಡಿದ್ರೆ ಆ ಏಂಜಲ್ ಬರ್ತಾ ಇಲ್ಲ. ಇವಾಗ ಏನನ್ನ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಇನ್ನೊಂದು ವಿಷಯವನ್ನ ಕೂಡ ಬರ್ದಿಟ್ಟಿರ್ತಾಳೆ. ನನ್ನ 16ನೇ ವಯಸ್ಸಿನಲ್ಲಿ ನನ್ನ ರೂಮ್ ಅನ್ನ ನಾನೇನೆ ಡೆಕೋರೇಟ್ ಮಾಡಿ ಇಡಬೇಕು ಅಂತ ಕೇಳ್ಕೊಂಡಿರ್ತಾಳೆ. ಸೊ ಆ ವಿಷಯವನ್ನ ಇವಾಗ ಕ್ಯಾಂಡಲ್ ಗೆ ಲೈಟ್ ಅಪ್ ಮಾಡಿ ಕೇಳ್ಕೋಬೇಕಾದ್ರೆ ತಕ್ಷಣವೇ ನಮ್ಮ ಏಂಜಲ್ ಡೆಕೋರೇಷನ್ ಮಾಡಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ತಂದು ಕೊಡುತ್ತೆ. ಕೊಟ್ಟಿದ ತಕ್ಷಣವೇ ನಮ್ಮ ಹೀರೋಯಿನ್ ಅವಳ ಹತ್ರ ಕ್ವಶನ್ ಮಾಡ್ತಾಳೆ, ನಾನು ಬದುಕ್ತಾ ಇರುವ ಜೀವನವೆಲ್ಲ ನಾನು ಬದುಕಿರೋ ರೀತಿ ತೋರಿಸ್ತಾ ಇದೆ ಫೋಟೋಸ್ ಎಲ್ಲ, ನನಗೆ ಈ ಲೈಫ್ ಇಷ್ಟ ಆಗ್ತಾ ಇಲ್ಲ, ನಾನು ಒಬ್ಳು ಚಿಕ್ಕ ಹುಡುಗಿ, ನನಗೆ ಬರೀ 16 ವರ್ಷ ಮಾತ್ರವೇ ಆಗ್ತಿದೆ, ಆದ್ರೆ ಇವಾಗ ನೋಡಿದ್ರೆ ನನಗೆ 22 ವರ್ಷ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ, ದೊಡ್ಡವಳಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ, ನಾನಿನ್ನ ಗ್ರಾಜುಯೇಷನ್ ಮುಗಿಸಿಲ್ಲ, ಏನೂ ಇಲ್ಲ, ನನ್ನ ಲೈಫ್ ಅಲ್ಲಿ ಅರ್ಧ ಲೈಫ್ ಅನ್ನು ಕಳ್ಕೊಬಿಟ್ಟಿದ್ದೀನಿ, ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನೆಲ್ಲ ಕಳ್ಕೊಬಿಟ್ಟಿದ್ದೀನಿ, ಪ್ಲೀಸ್ ಇದು ತುಂಬಾನೇ ತಪ್ಪಾಗಿರ್ತಿದೆ, ಆದ್ರಿಂದ ನಾನು ನಿನ್ನನ್ನ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ನಾನು ಮೊದಲು ಹೇಗಿದ್ನೋ ಅದೇ ರೀತಿ ನನ್ನನ್ನ ಚೇಂಜ್ ಮಾಡಿ ಕೊಟ್ಬಿಡು ಅಂತ ಕೇಳ್ಕೋಬೇಕಾದ್ರೆ ಅದಕ್ಕೆ ಏಂಜಲು, ಅದೇನು ತಪ್ಪಾಗಿ ತೋರಿಸ್ತಿಲ್ಲ, ನೀನು ಕೇಳಿದ್ದೆ ಇವಾಗ ನಡೀತಿರೋದು, ಇವಾಗ ಇದನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ವಾ, ಖಂಡಿತ ಇದನ್ನ ಚೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಏಂಜಲ್ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಇದನ್ನ ಕೇಳಿ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರ್ತಾಳೆ. ಇದನ್ನ ಹೇಗೆ ಚೇಂಜ್ ಮಾಡೋದು ಅಂತ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಒಂದು ಐಡಿಯಾ ಸಿಗುತ್ತೆ. ಅವಳು ಆಲ್ರೆಡಿ ಅವಳ ಆಸೆಗಳನ್ನೆಲ್ಲ ಒಂದು ಚಾರ್ಟ್ ಅಲ್ಲಿ ಬರ್ದಿಟ್ಟಿದ್ದಾಳೆ ಅಲ್ವಾ, ಸೊ ಬರ್ದಿರೋದಕ್ಕೆ ನೈಲ್ ಪಾಲಿಶ್ ಎಲ್ಲವನ್ನು ಯೂಸ್ ಮಾಡಿ ಅದನ್ನ ಅಳ್ಸೋಕೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳಿಂದ ಆಗ್ತಾ ಇಲ್ಲ. ಇವಾಗ ಏನನ್ನ ಮಾಡೋದು ಅಂತ ಅವಳಿಗೆ ಗೊತ್ತಾಗದೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳು ಇನ್ನೊಂದು ವಿಷಯವನ್ನು ಕೂಡ ಚಾರ್ಟ್ ಅಲ್ಲಿ ಬರ್ದಿರ್ತಾಳೆ. ಅದು ಏನು ಅಂದ್ರೆ, ನನಗೆ 14 ವರ್ಷ ಆಗ್ಬೇಕಾದ್ರೆ ನನ್ನ ಅಮ್ಮ ಅಪ್ಪ ನಾನು ಏನೇ ಹೇಳಿದ್ರು ನಂಬ್ಕೋಬೇಕು, ತಿರುಗಿಸಿ ನನ್ನನ್ನ ಯಾವುದೇ ರೀತಿಯ ಕ್ವಶನ್ ಅನ್ನು ಕೇಳಬಾರ್ದು ಅಂತ ಬರ್ದಿಟ್ಟಿರ್ತಾಳೆ. ಸೊ ಇವಾಗ ಆ ವಿಷಯನ ನೋಡಿದ ಮೇಲೆ ನಮ್ಮ ಹೀರೋಯಿನ್ ತಕ್ಷಣವೇ ಹೊರಟು ಹೋಗಿ ಅವಳ ಅಪ್ಪ ಅಮ್ಮ ಇಬ್ಬರನ್ನು ಮೀಟ್ ಮಾಡ್ತಾಳೆ. ಅವ್ರುಗಳನ್ನು ನೋಡ್ಬಿಟ್ಟು ಇವಳಿಗೆ ನಡೆದಿರುವ ವಿಷಯ ಎಲ್ಲವನ್ನು ಹೇಳ್ತಾಳೆ. ಈ ರೀತಿ ಒಂದು ಏಂಜಲ್ ಬಂತು, ನನಗೆ ಈ ರೀತಿ ಎಲ್ಲ ಮಾಡ್ಕೊಡ್ತು, ನಾನು ಹೇಳೋದೆಲ್ಲವೇ ನಿಜ, ನೀವು ಅದನ್ನ ನಂಬಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪೇರೆಂಟ್ಸ್ ಇಬ್ಬರುವೆ, ಎಲ್ಲವನ್ನೂ ನಾವು ನಂಬ್ತೀವಿ ನೀನು ಹೇಳೋದನ್ನ, ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಏನು ತಾನೇ ಇಲ್ಲಿ ನಡೀತಿದೆ ಅಂತ ನಮ್ಮ ಹೀರೋಯಿನ್ಗೆ ಏನುವೇ ಗೊತ್ತಾಗ್ತಿಲ್ಲ, ತುಂಬಾನೇ ಕನ್ಫ್ಯೂಷನ್ ಆಗ್ತಿರ್ತಾಳೆ ಹುಡುಗಿ. ಆವಾಗ ನಮ್ಮ ಹೀರೋಯಿನ್ ಡ್ರೀಮ್ ಬಾಯ್ ಒಬ್ಬ ಹುಡುಗ ಇರ್ತಿದ್ದಾನಲ್ಲ, ಅದೇ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೂಡ ಕೈಯಲ್ಲಿ ಹಿಡಿದಿದ್ದಿಲ್ಲ ಅಲ್ವಾ ಒಬ್ಬ ಹುಡುಗನದು, ಅವನು ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಅವಳ ಕಾರನ್ನೇ ವೆಕ್ಸ್ ಆಗಿ ನೋಡ್ತಿರ್ತಾನೆ. ಏನು ಅಕ್ಕ ಹೊಸ ಕಾರೆಲ್ಲ ತಗೋಬಿಟ್ಟಿದ್ದೀರಾ ನೀವು ಅಂತ ಕೇಳ್ತಿರ್ತಾನೆ. ಏನು ಅಕ್ಕನ ಅಂತ ಹುಡುಗಿ ಶಾಕ್ ಆಗಿ ನೋಡ್ತಿರ್ಬೇಕಾದ್ರೆ ಅದಕ್ಕೆ ಹುಡುಗ, ಹೌದು ಅಕ್ಕ, ಈ ಕಾರ್ ಜೊತೆ ಸೇರಿ ನನಗೆ ಒಂದು ಫೋಟೋ ತೆಕ್ಕೊಡ್ತೀರಾ ನನ್ನನ್ನ ಅಂತ ಕೇಳ್ಕೊತಾನೆ ಹುಡುಗ. ನಮ್ಮ ಹೀರೋಯಿನ್ ಸರಿ ಅಂತ ಹೇಳಿ ಫೋಟೋಸ್ ಅನ್ನ ಅವನಿಗೆ ತೆಕ್ಕೊಡ್ತಾವಳೆ. ತೆಕ್ಕೊಟ್ಬಿಟ್ಟು ಇಲ್ಲೇನೋ ಮಾಡ್ತಿದ್ಯಾ ನೀನು ಅಂತ ಕೇಳಿದ್ರೆ, ಇವತ್ತು ಕ್ರಿಸ್ಟಿಯ ಬರ್ತ್ಡೇ, ಸೊ ಆ ಬರ್ತ್ಡೇ ಪಾರ್ಟಿಗಾಗಿನೇ ಬಂದೆ ಅಟೆಂಡ್ ಮಾಡೋಣ ಅಂತ. ಹೌದಾ, ಸರಿ ಹೋಗಿ ಎಂಜಾಯ್ ಮಾಡು ಅಂತ ಹೇಳಿ ಹುಡುಗನನ್ನ ಅಲ್ಲಿಂದ ಕಳಿಸ್ಕೊಟ್ಬಿಟ್ಟು ನಮ್ಮ ಹೀರೋಯಿನ್ ಅವನನ್ನ ನೋಡ್ತಿರ್ಬೇಕಾದ್ರೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ಆ ಪಾರ್ಟಿಗೆ ನಮ್ಮ ಜೇ ಕೂಡ ಬರ್ತಾನೆ. ಜೇನ ನೋಡಿದ ತಕ್ಷಣ ಅವನ ಹತ್ರ ಓಡಿ ಹೋಗಿ ಅವನನ್ನ ತಪ್ಕೊಂಡು, ಲೋ ನಾನು ಹೇಳೋದನ್ನ ನಂಬು, ಮರ್ಯಾದಿಂದ ಕೇಳು, ಪ್ಲೀಸ್ ಕೊಡು ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗ ಅವಳನ್ನ ನಂಬ್ತಾನೆ ಇಲ್ಲ, ಅವನಿಗೆ ಯಾವುದೇ ನೆನಪೇ ಇಲ್ಲ. ಹಾಗಿರ್ಬೇಕಾದ್ರೆ ಫಟ್ ಅಂತ ನಮ್ಮ ಹೀರೋಯಿನ್ಗೆ ಒಂದು ಐಡಿಯಾ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಜೈ ಹೀರೋಯಿನ್ಗೆ ಒಂದು ನೆಕ್ಲೆಸ್ ಅನ್ನ ಗಿಫ್ಟ್ ಮಾಡಿರ್ತಾನೆ ಅಲ್ವಾ, ಸೊ ಅದನ್ನು ತಗೊಂಡು ನಿನ್ನ ಕೀ ಚೈನ್ ಅನ್ನ ಕೊಡು ಅಂತ ಕೇಳ್ಬೇಕಾದ್ರೆ ಅವನುವೇ ಅವನ ಕೀ ಚೈನ್ ಅನ್ನು ಕೊಡ್ತಾನೆ. ಸೊ ಎರಡನ್ನು ಜಾಯಿನ್ ಮಾಡಿ ಇಟ್ಟು ತೋರಿಸಬೇಕಾದ್ರೆ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಅಂತ ಹಾಕಿರುತ್ತೆ. ಇದನ್ನು ನೋಡಿದ ಮೇಲೆ ಆದ್ರೂ ನಿನಗೆ ಏನಾದ್ರೂ ನೆನಪಾಗ್ತಿದೆಯೇನೋ, ಇದನ್ನ ಬೆಳಗ್ಗೆನೆ ಕಣೋ, ಇವತ್ತು ಬೆಳಗ್ಗೆನೆ ನೀನು ನನಗೆ ಇದನ್ನ ಗಿಫ್ಟ್ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹುಡುಗನಿಗೆ ನಿಧಾನಕ್ಕೆ ಸ್ವಲ್ಪ ನೆನಪಾಗ್ತಿರುತ್ತೆ, ಹಳೆ ವಿಷಯಗಳೆಲ್ಲ ಫ್ಲಾಶ್ ಆಗ್ತಿರುತ್ತೆ. ಸರಿ ಆಯ್ತು, ಇವಾಗ ನಿನಗೆ ನೆನಪಾಗಿ
ಏನು ಪ್ರಯೋಜನ, ಇನ್ ಮುಂದೆ ಏನನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ದಟ್ಸ್ ಓಕೆ ಅಂತ ತುಂಬಾನೇ ಖುಷಿಯಾಗಿ ನಮ್ಮ ಜೆ ಅನ್ನ ತಪ್ಪಿಕೊತಾಳೆ. ನಂತರ ನಮ್ಮ ಹುಡುಗ ನಮ್ಮ ಹೀರೋಯಿನ್ ವಿಶ್ ಲಿಸ್ಟ್ ಅನ್ನ ಆ ಚಾರ್ಟ್ ಅನ್ನ ತಗೊಂಡು ನೋಡ್ತಾನೆ, ಏನನ್ನಾದ್ರೂ ಚೇಂಜ್ ಮಾಡೋದಕ್ಕೆ ಆಗುತ್ತಾ ಅಂತ ಅದನ್ನ ನೋಡಿ ಚೆಕ್ ಮಾಡ್ತಿರ್ತಾನೆ. ಆದ್ರೆ ಯಾವುದೇ ರೀತಿಯ ದಾರಿನೂ ಇಲ್ಲ ಅದನ್ನ ಚೇಂಜ್ ಮಾಡೋದಕ್ಕೆ. ಸರಿ ಓಕೆ ಬಾ ನಾವು ಆ ಪಾರ್ಟಿಗಾದ್ರೂ ಹೋಗಿ ಜಾಯ್ನ್ ಆಗೋಣ ಅಂತ ಹೇಳಿ ಇಬ್ಬರುವೆ ಆ ಕ್ರಿಸ್ಟಿ ಬರ್ತ್ಡೇ ಪಾರ್ಟಿಗೆ ಹೋಗ್ತಾರೆ. ಪಾರ್ಟಿ ತುಂಬಾನೇ ಜೋರಾಗಿ ನಡೀತಿರುತ್ತೆ. ಆ ಪಾರ್ಟಿಯಲ್ಲಿ ನಮ್ಮ ಹೀರೋಯಿನ್ ಅವಳ ತಮ್ಮನೇ ನಿಜವಾದ ಗಿಟಾರ್ ಅನ್ನು ಯೂಸ್ ಮಾಡಿ ಮ್ಯೂಸಿಕ್ ಬಾರಿಸ್ತಿರ್ತಾನೆ. ಇದನ್ನ ನೋಡಿ ನಮ್ಮ ಹೀರೋಯಿನ್ಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಏನು ನನ್ನ ತಮ್ಮ ಚೆನ್ನಾಗಿ ಗಿಟಾರ್ ಅನ್ನೆಲ್ಲ ಬಾರಿಸ್ತಾನ ಅಂತ ಖುಷಿಯಾಗಿ ಕೇಳ್ಬೇಕಾದ್ರೆ ನಮ್ಮ ಜೇನು ಹೌದು ತುಂಬಾನೇ ಶೋಸ್ ಎಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಆ ಜಾಗಕ್ಕೆ ಬಂದಿದ್ದ ಕ್ರಿಸ್ಟಿ ನಮ್ಮ ಹೀರೋಯಿನ್ ಅನ್ನು ನೋಡಿ ಹಾಯ್ ನನ್ನ ಹೆಸರು ಕ್ರಿಸ್ಟಿ ಅಂತ ಇಂಟ್ರೋ ಮಾಡ್ಕೋತಾಳೆ. ನಮ್ಮ ಹೀರೋಯಿನ್ವೇ ಹಾಯ್ ನನ್ನ ಹೆಸರು ಅಭಿ ಅಂತ ಇಂಟ್ರೋ ಆಗ್ತಾಳೆ. ಆಮೇಲೆ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ, ನೀನು ಪಕ್ಕದ ಮನೆ ಹುಡುಗಿತಾನೆ, ನನಗೆ ಏನೋ ನೆನ್ಪಿದೆ ಅನ್ನೋ ರೀತಿ ಕ್ರಿಸ್ಟಿ ಮಾತಾಡ್ತಿರ್ತಾಳೆ. ಅದಕ್ಕೆ ನಮ್ಮ ಹೀರೋಯಿನ್ವೇ ಪರವಾಗಿಲ್ವಲ್ಲ, ಈ ಹುಡುಗಿಗೆ ಎಲ್ಲವೇ ನೆನ್ಪಿದೆಯಲ್ಲ, ನಮ್ಮ ಹತ್ರ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡಿ ಅವಳ ಜೊತೆ ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಇರ್ತಿದ್ದಾನಲ್ಲ ಜೆ, ಅವನನ್ನೇ ಇವಾಗ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ ಬಾಡಿ ಲೀಡರ್ ಆಗಿ ಸೆಲೆಕ್ಟ್ ಮಾಡಿದಾರಂತೆ. ಈ ವಿಷಯದ ಬಗ್ಗೆ ಮೈಕಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ಇವನಿಗೆ ಈ ಆಸೆ ಎಲ್ಲ ಇರ್ತಿತ್ತ ಅಂತ ಹೀರೋಯಿನ್ ಕನ್ಫ್ಯೂಷನ್ ಆಗಿ ಕೇಳ್ಬೇಕಾದ್ರೆ ಆವಾಗ ಕ್ರಿಸ್ಟಿ ನನ್ನ ಫ್ರೆಂಡಿಗೆ ಏನು ಆಸೆ ಅನ್ನೋ ವಿಷಯ ನನಗೆ ಗೊತ್ತಿರೋದಿಲ್ವಾ ಅಂತ ಹೇಳ್ತಿರ್ತಾಳೆ. ಏನು ನಿನ್ನ ಫ್ರೆಂಡಾ ಅಂತ ಕೇಳ್ಬೇಕಾದ್ರೆ ಹೌದು ನಾನು ಅವನಿಗೆ ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತಾಳೆ. ನಮ್ಮ ಹೀರೋಯಿನ್ ಇದನ್ನ ಕೇಳಿ ತುಂಬಾನೇ ಫೀಲ್ ಮಾಡ್ತಾಳೆ. ನಾವು ಜೀವನ ಮಾಡ್ತಿದ್ದ ನಾವು ಬದುಕ್ತಾ ಇದ್ದ ಆ ಲೈಫೇ ತುಂಬಾನೇ ಚೆನ್ನಾಗಿರ್ತಿತ್ತು, ಆದ್ರೆ ಇವಾಗ ಈ ಲೈಫ್ ತುಂಬಾನೇ ಕೆಟ್ಟದಾಗಿರ್ತಿದೆ, ಎಲ್ಲವನ್ನೂ ನಾವು ಕಳ್ಕೊಬಿಟ್ವಿ ಅಂತ ತುಂಬಾನೇ ಬೇಜಾರಾಗ್ತಿರ್ತಾಳೆ. ನಂತರ ಪಾರ್ಟಿ ಮುಗ್ದಾದ ಮೇಲೆ ಅಲ್ಲಿಂದ ಕಾರನ್ನ ತಗೊಂಡು ಹೊರಡುತ್ತಾಳೆ ಹುಡುಗಿ. ಆ ರೀತಿ ಕಾರನ್ನ ಡ್ರೈವ್ ಮಾಡಿ ಹೋಗ್ತಾನೆ ಇರ್ಬೇಕಾದ್ರೆ ಫ್ಯೂಯಲ್ ಇಲ್ಲದೆ ಕಾರು ಮಧ್ಯ ರೋಡ್ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ ಅರ್ಧ ದಾರಿಯಲ್ಲೇ. ಸೊ ನಮ್ಮ ಹುಡುಗಿ ಕಾರನ್ನ ಬಿಟ್ಟು ಕೆಳಗಡೆ ಇಳಿದು ಹಾಗೆ ನಡೆದು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವಳ ಸ್ಲಿಪ್ಪರ್ ಹೊಡೆದೋಗುತ್ತೆ, ಅಂದ್ರೆ ಹೀಲ್ಸ್ ಹೊಡೆದೋಗುತ್ತೆ. ಸೊ ಚಪ್ಪಲಿಯನ್ನ ಕೈಯಲ್ಲಿ ಹಿಡ್ಕೊಂಡು ನಡೆಯೋದಕ್ಕೆ ಟ್ರೈ ಮಾಡ್ತಾಳೆ, ನಡೆಯೋದಕ್ಕೆ ಆಗೋದಿಲ್ಲ. ಆದ್ರಿಂದ ಒಂದು ಜಾಗದಲ್ಲಿ ಸೈಡ್ ಅಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ಮತ್ತೆ ಇನ್ನೊಂದು ಕಾಲಲ್ಲಿ ಇರ್ತಾ ಇರುವ ಸ್ಲಿಪ್ಪರ್ ಅನ್ನ ಬಿಚ್ಚೋಣ ಅಂತ ಸೈಡ್ ಅಲ್ಲಿ ಕೂತು ಟ್ರೈ ಮಾಡ್ತಿರ್ತಾಳೆ ಅಲ್ವಾ. ಆವಾಗ ಆ ಕಡೆ ಸ್ಪೀಡ್ ಆಗಿ ಬಂದಿದ್ದ ಕಾರು ಅವಳ ಮುಖದ ಮೇಲೆನೆ ನೀರನ್ನ ಎರ್ಸ್ಬಿಟ್ಟು ಹೋಗ್ಬಿಡುತ್ತೆ. ನಮ್ಮ ಹುಡುಗಿ ಫುಲ್ ನೆಂದೋಗ್ಬಿಡ್ತಾಳೆ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಅಂತ ಇನ್ನವೇ ತುಂಬಾನೇ ಬೇಜಾರಾಗಿ ಅವಳ ಹೊಸ ಮನೆಗೆ ಬರ್ತಾಳೆ. ಅದೇ ಅಪ್ಪ ಅಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಬಿಟ್ಕೊಟ್ಟಿದ್ದಾರೆ ಅಲ್ವಾ ಅಲ್ಲಿಗೆ. ಆವಾಗ ಅಲ್ಲಿಗೆ ಆ ಏಂಜಲು ಬರ್ತಾಳೆ. ನಿಮಗಾಗಿ ನಾನು ಪಿಜ್ಜಾನ ತಂದಿದ್ದೀನಿ ಅಂತ ಹೇಳ್ತಾಳೆ. ನಾನು ಪಿಜ್ಜಾವನ್ನ ಆರ್ಡರ್ ಮಾಡೇ ಇಲ್ವಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಪರವಾಗಿಲ್ಲ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ, ಈ ಪಿಜ್ಜಾವನ್ನ ತಿನ್ನಿ ಎಲ್ಲವೇ ಸಾಲ್ವ್ ಆಗುತ್ತೆ, ಅಳ್ಬೇಡಿ ಅಂತ ಹೇಳ್ತಾನೆ ಇರ್ತಾಳೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಆ ಏಂಜಲುವೆ ನನಗೆ ತುಂಬಾನೇ ಹೊಟ್ಟೆ ಶುವಾಗ್ತಿದೆ ಅಂತ ಹೇಳುತ್ತೆ. ಏನಮ್ಮ ಏಂಜಲ್ ನೀವೆಲ್ಲ ಊಟ ಮಾಡ್ತೀರಾ ಅಂತ ನಮ್ಮ ಹೀರೋಯಿನ್ ಕೇಳಿದ್ರೆ ಏನಮ್ಮ ನನಗೇ ಹೊಟ್ಟೆ ಶುವಾಗುತ್ತೆ ಅಂತ ಏಂಜಲ್ ಹೇಳುತ್ತೆ. ಅದೇ ತರ ಕೂತು ಊಟ ಮಾಡ್ತಿರ್ಬೇಕಾದ್ರೆ ಅವಾಗ ಫಟ್ ಅಂತ ಸಡನ್ ಆಗಿ ಆ ಏಂಜಲ್ ಏನಂತ ಹೇಳುತ್ತಂದ್ರೆ ನಿನ್ನಿಂದ ಇವಾಗ ಏನನ್ನಾದ್ರೂ ಚೇಂಜ್ ಮಾಡೋದಕ್ಕೆ ಆಗುತ್ತಾ, ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡು ಅಂತ ಕೇಳುತ್ತೆ. ಆವಾಗಲೇ ಫಟ್ ಅಂತ ನಮ್ಮ ಹೀರೋಯಿನ್ಗೆ ಒಂದು ವಿಷಯ ನೆನಪಾಗುತ್ತೆ. ಇವತ್ತು ಬೆಳಗ್ಗೆ ತನ್ನ 16ನೇ ಬರ್ತ್ಡೇ ದಿನ ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಅವಳ ಡ್ರೀಮ್ ಬಾಯ್ ಹುಡುಗನ ಫೋಟೋವನ್ನ ಅವಳ 16ನೇ ಬರ್ತ್ಡೇಗೆ ಇವನು ಬೇಕು ಅಂತ ಕೇಳ್ಕೊಂಡು ಫೋಟೋವನ್ನ ಅನ್ಸಿರ್ತಾಳೆ ಅಲ್ವಾ ಚಾರ್ಟಿಗೆ. ಮೇ ಬಿ ಆ ವಿಷಯವನ್ನ ನನ್ನಿಂದ ಚೇಂಜ್ ಮಾಡೋದಕ್ಕೆ ಆಗುತ್ತೆ ಅಂತ ಅನ್ಕೊಂಡ ನಮ್ಮ ಹೀರೋಯಿನ್ ಆ ಚಾರ್ಟ್ ಅಲ್ಲಿ ಅನ್ಸಿರುವ ಹುಡುಗನ ಫೋಟೋವನ್ನ ಕಿತ್ತು ತೆಗಿತಾಳೆ. ಬಬಲ್ ಕಮ್ ಅನ್ನು ಯೂಸ್ ಮಾಡಿ ತಾನೆ ಅನ್ಸಿತ್ಲು, ಅದು ಈಸಿಯಾಗಿ ಬಂದ್ಬಿಡುತ್ತೆ. ಆ ಚಾರ್ಟ್ ಕಿತ್ತೋಗಿಲ್ಲ, ಆ ಫೋಟೋವನ್ನ ಈಸಿಯಾಗಿ ತಗೋಬಿಟ್ಟಿರ್ತಾಳೆ. ಸೊ ಆ ರೀತಿ ಆ ಹುಡುಗನ ಫೋಟೋವನ್ನ ತೆಗೆದಿದ್ದ ನಮ್ಮ ಹೀರೋಯಿನ್ ಆ ಜಾಗಕ್ಕೆ ಅವಳ ಫೋಟೋವನ್ನೇ ಅನ್ಸಿರ್ತಾಳೆ. ಅವಳ ಪೇರೆಂಟ್ಸ್ ಅವಳ ಫ್ಯಾಮಿಲಿ ಎಲ್ಲರೂ ಬೆಳಗ್ಗೆನೆ ನಮ್ಮ ಹೀರೋಯಿನ್ಗೆ ಬರ್ತ್ಡೇ ವಿಶ್ ಮಾಡೋದಕ್ಕೆ ಬಂದಿದಾಗ ಅಪ್ಪ ಅವರು ಹೀರೋಯಿನ್ ಒಂದು ಫೋಟೋ ತಗೊಂಡಿರ್ತಾರೆ ಅಲ್ವಾ. ಆ ಫೋಟೋ ಇನ್ನವೇ ನಮ್ಮ ಹೀರೋಯಿನ್ ಹತ್ರ ಇರುತ್ತೆ. ಸೊ ಆ ಫೋಟೋವನ್ನ ಆ ಚಾರ್ಟ್ ಅಲ್ಲಿ ಅನ್ಸಿಟ್ಬಿಟ್ಟು ಈ ವಿಷಯವನ್ನ ನಾನು ಇವಾಗ ಕೇಳ್ತೀನಿ ಅಂತ ಹೇಳ್ಬೇಕಾದ್ರೆ ಆ ಏಂಜಲ್ ಕೂಡ ಕೇಳ್ ನೋಡು, ಮೇ ಬಿ ಈ ವಿಷಯ ವರ್ಕೌಟ್ ಆದ್ರೂ ಆಗ್ಬಹುದು ಅಂತ ಏಂಜಲು ಹೇಳ್ತಾರೆ. ಅಷ್ಟೇ ತಕ್ಷಣವೇ ನಮ್ಮ ಹೀರೋಯಿನ್ ಆ 16ನೇ ಕ್ಯಾಂಡಲ್ ಅನ್ನು ಇನ್ನವೇ ಯೂಸ್ ಮಾಡಿರೋದಿಲ್ಲ ಅಲ್ವಾ, ಮತ್ತೆ ಮ್ಯಾಸ್ಟಿಕ್ ಅಲ್ಲಿ ಕೂಡ ಇನ್ನೂ ಒಂದು ಮ್ಯಾಸ್ಟಿಕ್ ಬ್ಯಾಲೆನ್ಸ್ ಇರುತ್ತೆ. ಸೊ ಆ ಕ್ಯಾಂಡಲ್ ಅನ್ನ ಕೈಗೆ ತಗೊಂಡು ನನಗೆ ನನ್ನ ಹಳೆ ಲೈಫೇ ಬೇಕು, ನನಗೆ ಇದು ಬೇಡ, ಈ ಲೈಫ್ ಒಂದು ಚೂರು ಚೆನ್ನಾಗೇ ಇಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾಂಡಲ್ ಗೆ ಲೈಟ್ ಅಪ್ ಮಾಡಿ ಆಫ್ ಮಾಡ್ತಾಳೆ. ಅಷ್ಟೇ ಇವಾಗ ಮತ್ತೆ ನಮ್ಮ ಹೀರೋಯಿನ್ ಗೆ ಅವಳ ಹಳೆ ಲೈಫೇ ಸಿಗ್ಬಿಡುತ್ತೆ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದ ರೀತಿನೇ ಅವಳ ಅಮ್ಮ ಅಪ್ಪ ತಮ್ಮ ಮೂವರುವೆ ಫ್ಯಾಮಿಲಿಯಾಗಿ ಬಂದು ನಮ್ಮ ಹೀರೋಯಿನ್ ಗೆ ಬರ್ತ್ಡೇ ವಿಶ್ ಅನ್ನ ಮಾಡ್ತಿರ್ತಾರೆ. ಅದೇ ತರ ಅಪ್ಪನು ನಿದ್ದೆಗಣ್ಣಲ್ಲಿ ಬರುವ ಹೀರೋಯಿನ್ ಅನ್ನ ಫೋಟೋ ತಗೋತಾರೆ. ಅದನ್ನು ನೋಡಿ ಹುಡುಗಿ ತುಂಬಾನೇ ಎಮೋಷನಲ್ ಆಗಿ ಅವಳ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಎಮೋಷನಲ್ ಆಗಿ ಓಡಿ ಬಂದು ಅವರ ಅಪ್ಪನನ್ನ ತಪ್ಕೋತಾಳೆ. ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ. ಆವಾಗ ಅಮ್ಮ ಸರಿ ಇರ್ಲಿಮ್ಮ, ನಿನ್ನ ವಿಷಯನ ಕೇಳ್ಕೊಳಮ್ಮ, ವಿಷಯನ ಕೇಳ್ಕೊಂಡು ಇಲ್ಲಿ ಕ್ಯಾಂಡಲ್ಸ್ ಅನ್ನ ಆಫ್ ಮಾಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅಯ್ಯೋ ನನಗೆ ಯಾವುದೇ ರೀತಿ ಆಸೆನೂ ಇಲ್ಲ, ನಿಮ್ಮ ಜೊತೆ ಆರಾಮಾಗಿ ಸೇಫ್ ಆಗಿ ಬದುಕಿದ್ರೇನೆ ಸಾಕು, ಆ ಜೀವನನೇ ನನಗೆ ಇಷ್ಟ, ಈ ಲೈಫ್ ನನಗೆ ತುಂಬಾನೇ ಖುಷಿಯನ್ನು ಕೊಡುತ್ತೆ ಅಂತ ಹೇಳಿ ಕ್ಯಾಂಡಲ್ಸ್ ಎಲ್ಲವನ್ನು ಆಫ್ ಮಾಡ್ತಾಳೆ. ಆಮೇಲೆ ನಮ್ಮ ಮನೆ ಒಳಗಡೆ ತುಂಬಾ ದಿನಗಳಿಂದ ಜೇನುಗೂಡು ಇರ್ತಿದೆ
ಅಲ್ವಾ, ಅದನ್ನ ಕ್ಲೀನ್ ಮಾಡಿಸ್ಬೇಡಿ ಅಪ್ಪ, ಅದು ಹಾಗೇನೆ ಇರ್ಲಿ, ಸದ್ಯಕ್ಕೆ ಯಾರನ್ನು ಕರಿಬೇಡಿ ಅಂತ ಹುಡುಗಿ ಹೇಳ್ತಾನೆ ಇರ್ಬೇಕಾದ್ರೆ ನಾನು ಎಲ್ಲವನ್ನು ಕ್ಲೀನ್ ಮಾಡ್ಬಿಟ್ಟೆ ಅಂತ ಹೇಳಿ ನಮ್ಮ ಏಂಜಲು ಹಿಂದೆಯಿಂದ ಹಾಗೆ ಕೆಳಗಡೆ ಇಳಿದು ಬಂದು ನಿಂತ್ಕೋತಾರೆ. ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ನಾನು ಎಲ್ಲವನ್ನು ಫಸ್ಟೇ ಮಾಡ್ಬಿಟ್ಟೆ, ಇವಾಗ ಎಲ್ಲವೂ ಸರಿ ಹೋಯ್ತಾ ಅಂತ ಏಂಜಲ್ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ವೇ ಹೌದು ಇವಾಗ ಎಲ್ಲವೇ ಹಳೆ ತರನೇ ಚೇಂಜ್ ಆಗ್ಬಿಟ್ಟಿದೆ, ನನಗಿದು ತುಂಬಾನೇ ಇಷ್ಟ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಹೌದಾ ಎಲ್ಲವೇ ಹಳೆ ತರನೇ ಚೇಂಜ್ ಆಗ್ಬಿಡ್ತಾ, ಹಾಗಾದ್ರೆ ಎಂಜಾಯ್ ಮಾಡು, ಸಿಗುವ ಲೈಫ್ ಒಂದೇ, ಇರೋ ಲೈಫ್ ಒಂದೇ, ಅದನ್ನ ಖುಷಿಯಾಗಿ ಅನುಭವಿಸು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಮ್ಮ ಹೀರೋಯಿನ್ವೇ ತುಂಬಾನೇ ಖುಷಿ ಆಗ್ತಿರ್ತಾಳೆ, ಸಿಕ್ಕಾಪಟ್ಟೆ ಹ್ಯಾಪಿ ಆಗ್ತಿರ್ತಾಳೆ, ಮತ್ತೆ ಅವಳ ಹಳೆ ಲೈಫ್ ಅವಳಿಗೆ ಸಿಗ್ಬಿಟ್ಟಿದೆ ಅಂತ. ಆದ್ರಿಂದ ಬೇರೆ ಬೇರೆ ಬೇಗ ಹೊರಗಡೆ ಬಂದು ಪಕ್ಕದ ಮನೆ ಹುಡುಗಿಯಾಗಿ ಇರ್ತಾ ಇರುವ ಕ್ರಿಸ್ಟಿಯನ್ನ ಮೀಟ್ ಮಾಡಿ ನನ್ನ ಮೇಲೆ ನಿನಗೆ ಏನು ತಾನೇ ಕೋಪ, ಏನು ತಾನೇ ಪ್ರಾಬ್ಲಮ್ ಅಂತ ಕೇಳ್ಬೇಕಾದ್ರೆ ಅವಾಗ್ಲೇನೆ ಕ್ರಿಸ್ಟಿ ಹಳೆ ಫ್ಲಾಶ್ ಬ್ಯಾಕ್ ಒಂದನ್ನ ಹೇಳ್ತಾಳೆ. ನಮ್ಮ ಹೀರೋಯಿನ್ ಮತ್ತೆ ಕ್ರಿಸ್ಟಿ ಅವಳ 8ನೇ ಬರ್ತ್ಡೇ ವರ್ಗು ನಮ್ಮ ಹೀರೋ ಜೇ ಇದ್ದಾನೆ ಅಲ್ವಾ, ಅವನೇನೆ ಇಬ್ಬರು ಹುಡುಗಿಯರಿಗೂ ತುಂಬಾನೇ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಕ್ರಿಸ್ಟಿಗೂ ಒಳ್ಳೆ ಫ್ರೆಂಡ್ ಆಗಿದ್ದಾನೆ, ನಮ್ಮ ಕ್ರಿಸ್ಟಿಗೂ ಒಳ್ಳೆ ಫ್ರೆಂಡ್ ಆಗಿದ್ದಾನೆ. ಆದ್ರೆ ಹಾಗಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋಯಿನ್ ನೀನು ನನಗೆ ಮಾತ್ರವೇ ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು ಅಂತ ಹೇಳಿ ಕ್ರಿಸ್ಟಿನ ದೂರ ಮಾಡಿ ಜೇಯನ್ನ ಇವಳ ಜೊತೆ ಸೆಪರೇಟ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ನೀನು ನನ್ನಿಂದ ನನ್ನ ಬೆಸ್ಟ್ ಫ್ರೆಂಡ್ ಅನ್ನ ದೂರ ಮಾಡಿ ನಿನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟೆ, ಆದ್ರಿಂದಾನೇ ನಿನ್ನ ಮೇಲೆ ನನಗೆ ಯಾವಾಗ್ಲೂ ಕೋಪ, ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ಅಂತ ನಮ್ಮ ಕ್ರಿಸ್ಟಿ ಇವಾಗ ಹೇಳ್ತಿರ್ಬೇಕಾದ್ರೆ ಪ್ರೆಸೆಂಟ್ ಅಲ್ಲಿ ನಮ್ಮ ಹೀರೋಯಿನ್ ಕ್ರಿಸ್ಟಿ ಹತ್ರ ತುಂಬಾನೇ ಫೀಲ್ ಮಾಡಿ ಗಿಲ್ಟಿ ಫೀಲ್ ಇಂದ ಸಾರಿಯನ್ನ ಕೇಳ್ತಾಳೆ. ಅದೇನೋ ಚಿಕ್ಕ ಹುಡುಗಿಯಾಗಿರ್ತಿದೆ ಕಣೆ, ಏನು ನೆನ್ಪಿಲ್ಲ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು, ಐ ಆಮ್ ಸೋ ಸಾರಿ ಅಂತ ಹೇಳಿ ಸಾರಿಯನ್ನ ಕೇಳ್ಬೇಕಾದ್ರೆ ಅಷ್ಟೇ ಆ ಸಾರಿಯನ್ನ ನಮ್ಮ ಕ್ರಿಸ್ಟಿನ ಅಕ್ಸೆಪ್ಟ್ ಮಾಡ್ಕೋತಾಳೆ. ಇಬ್ಬರುವೆ ತುಂಬಾನೇ ಖುಷಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅದೇ ರೀತಿ ಇವಾಗ ಮತ್ತೆ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಮತ್ತೆ ಹಾಗಿರ್ಬೇಕಾದ್ರೆ ಈ ಸಮಯದಲ್ಲಿ ನಮ್ಮ ಹೀರೋಯಿನ್ ನಮ್ಮ ಕ್ರಿಸ್ಟಿ ಹತ್ರ ಒಂದು ಕ್ವಶನ್ ಅನ್ನು ಕೇಳ್ತಾಳೆ. ಸ್ಕೂಲಲ್ಲಿ ಯಾವಾಗ್ಲೂ ನೀನು ತಾನೇ ಸ್ಟೂಡೆಂಟ್ ಬಾಡಿ ಪ್ರೆಸಿಡೆಂಟ್ ಆಗಿರ್ತಿದ್ಯಾ, ಅದು ನಿನಗೆ ಏನಾದ್ರೂ ಇಷ್ಟ ಆಗ್ತಿದ್ಯಾ, ಇಷ್ಟ ಬಂದೆ ನೀನು ಅದನ್ನ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಇಲ್ಲಮ್ಮ ನಾನುವೇ ಪ್ರೆಸಿಡೆಂಟ್ ಆಗಿದ್ದು ಇದು ಬೋರ್ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಹೌದಾ ಹಾಗಾದ್ರೆ ನಿನಗೆ ಇಷ್ಟವಾಗಿರೋರು ಒಬ್ಬರಿಗೆ ಆ ಪೋಸ್ಟಿಂಗ್ ತುಂಬಾನೇ ಇಷ್ಟವಾಗಿತ್ತು ಅಂದ್ರೆ ಆ ಪೋಸ್ಟಿಂಗ್ ಅನ್ನ ನೀನು ಬಿಟ್ಕೊಡ್ತೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಕ್ರಿಸ್ಟಿನು ಯಾರು ಓದು ಅಂತ ಕೇಳ್ತಾಳೆ. ನಮ್ಮ ಜೇಗೇನೆ ಆ ವಿಷಯ ಇಷ್ಟ ಆಗ್ತಿರೋದು, ಅವನಿಗೆ ಸ್ಟೂಡೆಂಟ್ ಬಾಡಿ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಆಸೆ, ತುಂಬಾ ದಿನದಿಂದ ಆ ಪೋಸ್ಟಿಂಗ್ ಗೆ ಬರ್ಬೇಕು ಅಂತ ಇಷ್ಟಪಡ್ತಿದ್ದಾನೆ ಅಂತ ಹೇಳ್ಬೇಕಾದ್ರೆ ನಮ್ಮ ಕ್ರಿಸ್ಟಿನು ಹೌದಾ ಹಾಗಾದ್ರೆ ಅವನನ್ನೇ ನಾವು ಪ್ರೆಸಿಡೆಂಟ್ ಮಾಡ್ಬಿಡೋಣ ಅಂತ ಹೇಳಿ ಇಬ್ಬರು ಹುಡುಗಿಯರು ಸ್ಕೂಲ್ಗೆ ಬರ್ತಾರೆ. ಸ್ಕೂಲ್ಗೆ ನಮ್ಮ ಹುಡುಗಿಯರು ಇಬ್ಬರಿಗೂ ಒಟ್ಟಿಗೆ ಬರ್ಬೇಕಾದ್ರೆ ಇದನ್ನ ನೋಡಿದ ಮಿಕ್ಕಿರುವ ಸ್ಟೂಡೆಂಟ್ಸ್ ಎಲ್ಲರೂ ಇವರಿಬ್ಬರು ಯಾವಾಗ ಫ್ರೆಂಡ್ಸ್ ಆದ್ರು ಅಂತ ಅಕ್ಷರದಿಂದ ಶಾಕಿಂಗ್ ಆಗಿ ನೋಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಅದೇ ತರ ನಮ್ಮ ಹುಡುಗಿಯರು ನಮ್ಮ ಜೇನ ಮೀಟ್ ಮಾಡಿ ನೀನೇನೇ ಕಣೋ ಈ ವರ್ಷದ ಸ್ಟೂಡೆಂಟ್ ಬಾಡಿ ಪ್ರೆಸಿಡೆಂಟ್ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗ ಜೇ ಇದನ್ನ ಕೇಳಿ ತುಂಬಾನೇ ಖುಷಿ ಆಗ್ತಾನೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಈ ಮೂವರು ಫ್ರೆಂಡ್ಸ್ ಹೇಗಿದ್ರು ಅದೇ ರೀತಿ ಮೂವರು ಇವಾಗ ದೊಡ್ಡವರಾದ ಮೇಲೇನು ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ರು. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಆವತ್ತಿನ ದಿನ ರಾತ್ರಿ ನಮ್ಮ ಹುಡುಗಿಯರ ಇಬ್ಬರ ಬರ್ತ್ಡೇ ಸೆಲೆಬ್ರೇಷನ್ ಒಂದೇ ಜಾಗದಲ್ಲಿ ನಡೀತಿರುತ್ತೆ. ಇವಾಗ ನಮ್ಮ ಜೇ ಸ್ಟೂಡೆಂಟ್ ಬಾಡಿ ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದಾನೆ. ಸೊ ಅದನ್ನು ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ನಮ್ಮ ತಮ್ಮ ಹುಡುಗ ಕೂಡ ಅಕ್ಕಂದಿರು ಇಬ್ಬರಿಗೆ ಬರ್ತ್ಡೇ ವಿಷಯನ ಮಾಡ್ತಾನೆ. ಸೊ ಫ್ಯಾಮಿಲಿ ಸ್ಟೂಡೆಂಟ್ಸ್ ಎಲ್ಲರೂ ತುಂಬಾನೇ ಖುಷಿ ಆಗ್ತಿರ್ತಾರೆ. ಎಲ್ಲರೂ ಜೋರಾಗಿ ಪಾರ್ಟಿಯನ್ನು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅದೇ ಪಾರ್ಟಿಯಲ್ಲಿ ನಮ್ಮ ಹೀರೋ ಅಂದ್ರೆ ನಮ್ಮ ಜೇ ಮತ್ತೆ ಹೀರೋಯಿನ್ ಹಾಗೆ ಆ ಪಾರ್ಟಿಯಲ್ಲಿ ಖುಷಿಯಾಗಿ ಮಾತಾಡ್ಕೊತಿರ್ತಾರೆ. ಮಾತಾಡ್ತಾ ಇಬ್ಬರ ಒಳಗಡೆನೂ ಹಾಗೆ ಲವ್ ಸೃಷ್ಟಿ ಆಗ್ಬಿಟ್ಟಿದೆ ಅನ್ಸುತ್ತೆ, ಒಂಥರ ನೋಡ್ಕೊತಿರ್ತಾರೆ ಒಬ್ಬರಿಗೊಬ್ಬರು. ಈ ರೀತಿಯ ಒಂದು ಹ್ಯಾಪಿ ಎಂಡಿಂಗ್ ಅನ್ನ ಕೊಟ್ಟು ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯಲ್ಲಿ ಅಂತದ್ದು ಏನನ್ನ ತಾನೇ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಅಂದ್ರೆ ಎಲ್ಲಾ ತರದ ಲೈಫಲ್ಲೂ ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ಸ್ ಅನ್ನ ನಾವು ಫೇಸ್ ಮಾಡೋದನ್ನ ಕಲ್ತ್ಕೋಬೇಕು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದರ ಜೊತೆ ನಾವು ಹ್ಯಾಪಿ ಆಗಿರ್ಬೇಕು, ಖುಷಿಯಾಗಿರೋದನ್ನ ಕಲ್ತ್ಕೋಬೇಕು. ಆವಾಗ್ಲೇನೆ ನೆಮ್ಮದಿಯಾಗಿರೋದಕ್ಕೆ ಆಗುತ್ತೆ, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಅನ್ನೋ ರೀತಿ ತೋರಿಸಿ ಈ ಮೂವಿಯನ್ನ ಮುಗಿಸಿದ್ದಾರೆ. ಸೊ ಈ ಮೂವಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೆಕ್ಸ್ಟ್ ಇನ್ಯಾವ ಮೂವಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಗಂಗೂಬಾಯ್ ತಮ್ಮ ವೇಟ್ ಮಾಡಿ ಹಾಕೋಣ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.